ಹಾಯ್ ಲೀಡರ್ಸ್, ಗುಡ್ ಬಿಸ್ನೆಸ್. ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ನಿಮ್ಮ MV ಸಂಸ್ಥೆಯ ಟ್ರೈನರ್ ಸಂಜಯ್ ಮಾತಾಡ್ತಿರುವಂತದ್ದು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರೋದ್ರಿಂದ ಅಂಡ್ ಈ ಒಂದು ಸಬ್ಜೆಕ್ಟ್ ನನ್ನ ಸ್ಲೈಡ್ಸ್ ಗಳ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಓಡ್ತಾ ಇರೋದ್ರಿಂದ ಓನ್ಲಿ ಸ್ಲೈಡ್ಸ್ ಗಳು ಮಾತ್ರ ನಿಮಗೆ ಮೀಟಿಂಗ್ ನಲ್ಲಿ ಕಾಣಿಸುತ್ತೆ. ಹಾಗಾಗಿ ನಿಮ್ಮೆಲ್ಲರ ಫೋಕಸ್ ಈ ಸ್ಲೈಡ್ಸ್ ಗಳ ಮೇಲೆ ಇರಲಿ. ಈ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದಿಷ್ಟು ರಿಕ್ವೆಸ್ಟ್ ಗಳನ್ನ ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾನು ಶುರು ಮಾಡ್ತೀನಿ. ಮೊದಲನೇದಾಗಿ, ಈ ಕಾರ್ಯಕ್ರಮ ಒಂದು ಆನ್ಲೈನ್ ಇರೋದ್ರಿಂದ, ಆನ್ಲೈನ್ ಝೂಮ್ ಮೀಟಿಂಗ್ ನಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಸೈಲೆಂಟ್ ಇರುವಂತ ಪ್ಲೇಸ್ ನಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದಿರುವಂತ ಜಾಗದಲ್ಲಿ ಕುಳಿತುಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ತುಂಬಾ ಇಂಪಾರ್ಟೆಂಟ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಪ್ರತಿಯೊಬ್ರು ಕೂಡ ಸ್ಪೀಕರ್ ನ ಆನ್ ಮಾಡ್ಕೊಂಡು ಕೇಳಿಸ್ಕೊಳ್ಳೋದಕ್ಕಿಂತ ಒಂದು ಬ್ಲೂಟೂತ್ ನ ಆನ್ ಮಾಡಿ ಏರ್ ಪಾಡ್ಸ್ ಅಂತ ಏನಿರುತ್ತೆ ಅದ್ರ ಮುಖಾಂತರ ನೀವು ಬ್ಲೂಟೂತ್ ಮುಖಾಂತರ ಏರ್ ಪಾಡ್ಸ್ ಕನೆಕ್ಟ್ ಮಾಡ್ಕೊಂಡು ನೀವು ಕೇಳಿದ್ರೆ ಎಫೆಕ್ಟಿವ್ ಜಾಸ್ತಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಇನ್ನು ಮೂರನೇದು, ನಿಮ್ಗೆ ಏನಾದ್ರೂ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು, ಇದು ನನಗೆ ಹೆಲ್ಪ್ ಆಗುತ್ತೆ, ಒಂದು ಪಾಯಿಂಟ್ ನನ್ನ ಫ್ರೆಂಡ್ಸ್ ಗಳಿಗೆ, ಪ್ರಾಸ್ಪೆಕ್ಟ್ಸ್ ಗಳಿಗೆ ಅಥವಾ ನನ್ನ ಬ್ರಿಡ್ಜಸ್ ಗೆ ಹೇಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಇದು ನನ್ನ ಟೀಮ್ ಮೆಂಬರ್ಸ್ ಗೆ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಏನಾದ್ರೂ ನಿಮಗೆ ಪಾಯಿಂಟ್ ಅನ್ಸಿದ್ರೆ ಅದನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ಒಂದು ಡೈರಿಯಲ್ಲಿ, ನಿಮ್ಮ ಡೈರಿ ಜೊತೆಗೆ ನಿಮ್ಮ ಪೆನ್ ಜೊತೆಲಿ ಇಟ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸೊ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಆರ್ ಯು ರೆಡಿ? ಆರ್ ಯು ರೆಡಿ? ಕಾರ್ಯಕ್ರಮದ ಮಧ್ಯದಲ್ಲಿ ನಾನು ಪ್ರಶ್ನೆಗಳನ್ನ ಕೇಳ್ತಿರ್ತೀನಿ. ಆರ್ ಯು ರೆಡಿ ಅಂತ ಕೇಳ್ತಿರ್ತೀನಿ. ಎಸ್ ಆರ್ ನೋ ಪ್ರಶ್ನೆಗಳನ್ನ ಕೇಳ್ತಿರ್ತೀನಿ. ನಿಮ್ಮ ರಿಪ್ಲೈ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ನೋಡೋದಕ್ಕಾಗ್ತಿಲ್ಲ, ನೀವು ನನ್ನ ನೋಡೋದಕ್ಕಾಗ್ತಾ ಇಲ್ಲ. ಓನ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಕಾರ್ಯಕ್ರಮದಲ್ಲಿ ನಾನು ಹೇಳ್ತಿರುವಂತ ವಿಚಾರಗಳು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗುವಂತದ್ದೇ ನಿಮ್ಮ ರಿಪ್ಲೈ ಮುಖಾಂತರ. ಹಾಗಾಗಿ ಕಾರ್ಯಕ್ರಮದಲ್ಲಿ ನಾನು ಏನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ನನ್ನನ್ನು ಹೊರತುಪಡಿಸಿ ಉಳಿದಿರೋರೆಲ್ಲರೂ ಕೂಡ ರಿಪ್ಲೈ ಮಾಡ್ಬೇಕು ಚಾಟ್ ಬಾಕ್ಸ್ ನಲ್ಲಿ. ಅವಾಗ್ಲೇ ನನಗೆ ಕನ್ಫರ್ಮ್ ಆಗುವಂತದ್ದು ನಾನು ಹೇಳ್ತಿರುವಂತ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್. ಎಸ್ ಅಂತ ಹೇಳಿ ಆಗ್ತಂತಹ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ನನ್ನ ಮೊದಲನೇ ಪ್ರಶ್ನೆ ನಿಮ್ಮೆಲ್ಲರಿಗೂ ಕೂಡ ಏನು ಅಂತಂದ್ರೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾಗಿ ಏನ್ ಬೇಕು? ಆನ್ಸರ್ ಮಾಡ್ಬೋದಾ? ಆನ್ಸರ್ ಆಲ್ರೆಡಿ ನನ್ನ ಟ್ರೈನಿಂಗ್ ನಲ್ಲಿ ಗೊತ್ತಿರುವಂತವ್ರು ರಿಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ, ಹೊಸಬ್ರಿಗೆ ಅವಕಾಶ ಕೊಡೋಣ. ಇದಿಲ್ಲ ಅಂತಂದ್ರೆ ಲೈಫ್ ನ ಲೀಡ್ ಮಾಡೋದಕ್ಕೆ ಆಗಲ್ಲ. ವೆರಿ ಗುಡ್ ಭಾಗ್ಯಶ್ರೀ ಮೇಡಮ್, ಇಮಿಡಿಯೇಟ್ಲಿ ಫಸ್ಟ್ ರಿಪ್ಲೈ ಮಾಡಿದ್ದಕ್ಕೆ. ಹಣ ಬೇಕು ಸರ್, ಹಣ ಬೇಕು ಅಂತ ಹೇಳಿ ತುಂಬಾ ಜನ ರಿಪ್ಲೈ ಮಾಡ್ತಾ ಇದ್ದೀರಾ. ವಿನೋದ್ ಸರ್, ಆರ್ಯ ಸರ್, ಹರೀಶ್ ಸರ್, ಕರಿಯಪ್ಪ ಸರ್, ರಂಜಿನಿ ಮೇಡಮ್ ಹೇಳ್ತಿದ್ದಾರೆ ಪೀಸ್, ನೆಮ್ಮದಿ ಬೇಕು ಸರ್ ಲೈಫ್ ಅಲ್ಲಿ ಅಂತ ಹೇಳಿ. ಇನ್ನು ಏನೇನ್ ಬೇಕು ಟ್ರೈ ಮಾಡಿ. ಓನ್ಲಿ ಹಣ ಇದ್ರೆ ಸಾಕಾ? ಓನ್ಲಿ ಹಣ ಇದ್ರೆ ಸಾಕಾ? ಹೆಲ್ತ್, ವೆರಿ ಗುಡ್ ಸಕ್ಕು ಮೇಡಮ್. ಆರೋಗ್ಯ ಬೇಕು ಸರ್, ನೆಮ್ಮದಿ ಬೇಕು ಸರ್, ಜೀವನದಲ್ಲಿ ಬೆಳವಣಿಗೆ ಇರಬೇಕು ಸರ್, ಗ್ರೋತ್ ಇರಬೇಕು, ನೆಮ್ಮದಿ ಇರಬೇಕು, ಪೇಷನ್ಸ್ ಇರಬೇಕು. ಸೊ ಈಗ ಹಲವಾರು ವಿಚಾರಗಳನ್ನ ನಾವು ಹೇಳ್ತೀವಿ. ಒಂದು ಹಣ ಬೇಕು, ಆರೋಗ್ಯ ಬೇಕು, ನೆಮ್ಮದಿ ಬೇಕು, ಒಂದು ಒಳ್ಳೆ ಲೈಫ್ ಸ್ಟೈಲ್ ಬೇಕು, ನಾವು ಅನ್ಕೊಂಡಿದ್ ಜೀವನವನ್ನ ಅನುಭವಿಸೋದಕ್ಕೆ ಬೇಕಾಗಿರುವಂತಹ ಒಂದು ಆ ಥಾಟ್ ಪ್ರೊಸೆಸ್ ನಮ್ಮಲ್ಲಿ ಇರಬೇಕು, ಒಳ್ಳೊಳ್ಳೆ ಡ್ರೀಮ್ಸ್ ಗಳಿರ್ಬೇಕು, ಒಂದು ಒಳ್ಳೆ ಫ್ಯಾಮಿಲಿ ಇರಬೇಕು, ಸಕ್ಸಸ್ ಬೇಕು, ರೆಸ್ಪೆಕ್ಟ್ ಬೇಕು, ರೆಕಗ್ನಿಷನ್ ಬೇಕು, ಇವೆಲ್ಲವೂ ಬೇಕು. ಇವೆಲ್ಲವೂ ಬೇಕು. ಯಾವ್ದಕ್ಕೋಸ್ಕರ ಬೇಕು ಅಂದ್ರೆ ಒಂದು ವಿಚಾರಕ್ಕೆ ಬೇಕು ಸ್ನೇಹಿತರೆ. ಆ ಒಂದು ವಿಚಾರ ಯಾವುದು? ಹಣ ಯಾಕೆ ಬೇಕು ಅಂದ್ರೆ ಆ ಒಂದು ವಿಚಾರಕ್ಕೆ ಬೇಕು. ಆರೋಗ್ಯ ಬೇಕು, ಆ ಒಂದು ವಿಚಾರಕ್ಕೆ ಬೇಕು. ಒಂದು ಒಳ್ಳೆ ಫ್ಯಾಮಿಲಿ, ಆ ಒಂದು ವಿಚಾರಕ್ಕೆ ಬೇಕು. ಆ ಒಂದು ವಿಚಾರ ಯಾವುದು? ಆ ಒಂದು ವಿಚಾರ ಯಾವುದು? ಆಲ್ರೆಡಿ ಆನ್ಸರ್ ಮಾಡಿದ್ದೀರಾ ಕೆಲವರು. ಸೊ ಹಾಗಾಗಿ ನಾನು ಸೀದಾ ಸಬ್ಜೆಕ್ಟಿಗೆ ಬರ್ತೀನಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಖುಷಿ ಸ್ನೇಹಿತರೆ, ಹ್ಯಾಪಿನೆಸ್. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಖುಷಿ, ಹ್ಯಾಪಿನೆಸ್. ಸೊ ಇದನ್ನ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇವತ್ತು ಹಣ ಯಾಕೆ ಬೇಕು ಅಂತಂದ್ರೆ ನಮ್ಮ ಖುಷಿಗೋಸ್ಕರ. ಇವತ್ತು ಹಣ ಇಲ್ಲದೆ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್? ನಮ್ಮ ಹತ್ರ ಹಣ ಇಲ್ಲ, ಆದ್ರೂ ನಾವು ಖುಷಿಯಾಗಿರ್ಬೋದು. ಸಾಧ್ಯತೆ ಇದೆಯಾ? ನಮ್ಮ ಹತ್ರ ಆರೋಗ್ಯ ಇಲ್ಲ,
ಆದ್ರೂ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯತೆ ಇದೆಯಾ? ನಮ್ಗೊಂದ್ ಒಳ್ಳೆ ಫ್ಯಾಮಿಲಿ ಇಲ್ಲ. ನಾವು ಖುಷಿಯಾಗಿರೋದಕ್ಕೆ ಸಾಧ್ಯತೆ ಇದೆಯಾ? ನಮ್ಮ ಹತ್ರ ನೆಮ್ಮದಿಯ ಜೀವನ ಇಲ್ಲ. ನಾವು ಖುಷಿಯಾಗಿರೋದಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಪ್ರತಿಯೊಂದು ನಾವ್ ಯಾಕೆ ಬಯಸ್ತೀವಿ ಅಂದ್ರೆ ಖುಷಿಗೋಸ್ಕರ. ಹಾಗಾದ್ರೆ ಈ ಖುಷಿಯನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರೋದು ಯಾವ್ದು ಇವತ್ತಿನ ಪ್ರಪಂಚದಲ್ಲಿ ಅಂತ ನೀವು ನೋಡೋದಾದ್ರೆ ದಟ್ ಇಸ್ ಕಾಲ್ಡ್ ಮನಿ. ಹಣ. ಇವತ್ತು ಎಷ್ಟೋ ವಿಚಾರಗಳಲ್ಲಿ ಹಣ ನಮ್ಮ ಖುಷಿಯನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದಕ್ಕೆ ಹೇಳ್ತಾರೆ ಮನಿ ಈಸ್ ನಾಟ್ ಎವ್ರಿಥಿಂಗ್ ಬಟ್ ವಿ ನೀಡ್ ಮನಿ ಫಾರ್ ಎವ್ರಿಥಿಂಗ್ ಅಂತೇಳಿ. ಮನಿನೇ ಎಲ್ಲವೂ ಅಲ್ಲ ಬಟ್ ಎಲ್ಲದಕ್ಕೂ ಹಣ ಬೇಕು. ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಬಟ್ ಮನಿ ಕ್ಯಾನ್ ಬೈ ಥಿಂಗ್ಸ್ ವಿಚ್ ಮೇಕ್ಸ್ ಮ್ಯಾನ್ ಹ್ಯಾಪಿ. ಹಣದ ಕೈಯಲ್ಲಿ ಖುಷಿನ ಖರೀದಿ ಮಾಡೋದಕ್ಕೆ ಆಗದೆ ಇರ್ಬೋದು. ಎಲ್ಲೂ ಕೂಡ ಅಂಗಡಿಲಿ ಸಿಗಲ್ಲ ನಮ್ಗೆ. ಹೆಂಗೆ ಒಂದು ಚಾಕ್ಲೇಟ್ ಬೇಕು ಅಂದ್ರೆ ಒಂದು ಅಂಗಡಿಗೆ ಹೋಗಿ ತಗೊಂಬರ್ಬೋದು. ಅಕ್ಕಿ ಬೇಕು ಅಂತಂದ್ರೆ ಒಂದು ಅಂಗಡಿಗೆ ಹೋಗಿ ರೈಸ್‌ನ ತಗೊಂಬರ್ಬೋದು. ಆ ತರ ಖುಷಿಯನ್ನ ಖರೀದಿ ಮಾಡೋದಕ್ಕೆ ಖುಷಿಯನ್ನ ಮಾರಾಟ ಮಾಡುವಂತ ಅಂಗಡಿ ಇಲ್ಲ ಪ್ರಪಂಚದಲ್ಲಿ. ಬಟ್ ಆದ್ರೆ ಖುಷಿಯನ್ನ ಯಾವ್ ತರ ಹಣ ಬೈ ಮಾಡುತ್ತೆ ಅಂತಂದ್ರೆ, ಹಣದ ಕೈಯಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡ್ಬೋದು. ಆ ವಸ್ತುಗಳಿಂದ ನಮಗೆ ಖುಷಿ ಸಿಗುತ್ತೆ. ಲೆಟ್ಸ್ ಅಸ್ಯೂಮ್ ನನಗೆ ಬೈಕ್‌ನ ಓಡಿಸೋದ್ರಿಂದ ಖುಷಿ ಸಿಗುತ್ತೆ ಅಂತ ಅನ್ಕೊಳ್ಳಿ. ಬೈಕ್ ಓಡಿಸೋದ್ರಿಂದ ಖುಷಿ ಸಿಗುತ್ತಾ? ಎಲ್ಲ ಯಂಗ್‌ಸ್ಟರ್ ಇದ್ದೀರಾ, ಯೂತ್ಸ್ ಇದ್ದೀರಾ. ನಿಮ್ದೇ ಆದಂತ ಒಂದು ಸ್ವಂತ ಬೈಕ್ ಅನ್ನ ನೀವು ಡ್ರೈವ್ ಮಾಡೋದ್ರಿಂದ ನಿಮಗೆ ಖುಷಿ ಸಿಗುತ್ತಾ? ಸಿಗುತ್ತೆ ಅಂದ್ರೆ ಚಾಟ್ ಬಾಕ್ಸ್‌ನಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಸ್ನೇಹಿತರೆ. ನನ್ನನ್ನು ಹೊರತುಪಡಿಸಿ 179 ಜನದ ಎಸ್ ಅಂತ ಬರ್ಬೇಕು ಚಾಟ್ ಬಾಕ್ಸ್‌ನಲ್ಲಿ ಮೆಸೇಜ್. ಆ ತರ ಸ್ಫೋಟ ಆಗ್ಬೇಕು ಸ್ನೇಹಿತರೆ. ಮೆಸೇಜ್‌ಗಳ ಸ್ಫೋಟ ಆಗ್ಬೇಕು ಚಾಟ್ ಬಾಕ್ಸ್‌ನಲ್ಲಿ. ಅವಾಗ್ಲೇ ನಮಗೆ ಮೋಟಿವೇಷನ್ ಸಿಗೋದು ಈ ಕಾರ್ಯಕ್ರಮದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾನು ಭಾಗವಹಿಸಬೇಕು ಅಂತೇಳಿ. ಯೆಸ್, ಯೆಸ್. ಥ್ಯಾಂಕ್ ಯು. ಸೊ ಅದೇ ತರ ನಾನು ನಂದೇ ಆದಂತ ಸ್ವಂತ ಕಾರನ್ನ ಡ್ರೈವ್ ಮಾಡೋದ್ರಿಂದ ನಮಗೆ ಖುಷಿ ಸಿಗುತ್ತಾ? ಯೆಸ್. ನಮ್ದೇ ಆದಂತ ಸ್ವಂತ ಬೈಕನ್ನ ಓಡಿಸೋದ್ರಿಂದ ನಮ್ಗೆ ಖುಷಿ ಸಿಗುತ್ತೆ. ಸ್ವಂತ ಕಾರನ್ನ ನಾವು ಡ್ರೈವ್ ಮಾಡೋದ್ರಿಂದ ಖುಷಿ ಸಿಗುತ್ತೆ. ಬಟ್ ಸ್ವಂತ ಬೈಕ್ ತಗೊಳ್ಬೇಕು ಅಂತಂದ್ರೆ ನಮ್ಗೇನ್ ಬೇಕು? ಸ್ವಂತ ಕಾರ್ ತಗೊಳ್ಬೇಕು ಅಂದ್ರೆ ಏನ್ ಬೇಕು? ಏನ್ ಬೇಕು ಸ್ನೇಹಿತರೆ? ವೆರಿ ಗುಡ್ ಶರತ್ ಕುಮಾರ್ ಸರ್. ಹಣ ಬೇಕು. ಸೊ ಹಣದ ಕೈಯಿಂದ ನಾವು ಬೈಕ್‌ನ ಖರೀದಿ ಮಾಡಬಹುದು. ಹಣದ ಕೈಯಿಂದ ನಾವು ಕಾರ್‌ನ ಖರೀದಿ ಮಾಡಬಹುದು. ಇಂಡೈರೆಕ್ಟ್‌ಲಿ ಆ ಬೈಕ್, ಕಾರನ್ನ ನಾವು ಡ್ರೈವ್ ಮಾಡೋದ್ರಿಂದ ನಮಗೆ ಖುಷಿ ಸಿಗತ್ತೆ. ಸೊ ಅಂದ್ರೆ ಹಣದ ಕೈಯಲ್ಲಿ ಖುಷಿನ ನೇರವಾಗಿ ಖರೀದಿ ಮಾಡೋಕ್ ಆಗಿಲ್ದೇ ಇದ್ರೂನು ಇಂಡೈರೆಕ್ಟ್ ಆಗಿ ವಸ್ತುಗಳನ್ನ ಖರೀದಿ ಮಾಡಿ, ಆ ವಸ್ತುಗಳಿಂದ ನಮ್ಗೆ ಖುಷಿ ಸಿಗೋ ತರ ಮಾಡತ್ತೆ. ಹಂಗಾಗಿ ಇವತ್ತು ಪ್ರತಿಯೊಬ್ಬರ ಖುಷಿ ಈ ಹಣದಿಂದ ಅತಿ ಹೆಚ್ಚು ಕಂಟ್ರೋಲ್ ಆಗ್ತಾ ಇದೆ. ಸೊ ಹೀಗಿರೋದ್ರಿಂದ ನಮಗೆ ಅತಿ ಹೆಚ್ಚು ಖುಷಿ ಆಗ್ಬೇಕು ಅಂತ ನಾವೇನಾದ್ರು ಬಯಸಿದ್ರೆ, ಹಾಗಾದ್ರೆ ನಮ್ಮ ಹತ್ರ ಎಷ್ಟು ದುಡ್ಡಿರ್ಬೇಕು? ಸೊ ನಮ್ಗೆ ಎಷ್ಟು ದುಡ್ಡು ಬೇಕು? ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ. ನಿಮ್ಗೆ ಹಣದ ಅವಶ್ಯಕತೆ ಇದೆಯಾ? ಹಣದ ಅವಶ್ಯಕತೆ ಇದೆಯೇ ಅಂತಂದ್ರೆ ಚಾಟ್ ಬಾಕ್ಸ್‌ನಲ್ಲಿ ಯೆಸ್ ಅಂತ ಮೆಸೇಜ್ ಮಾಡಿ. ಹಣದ ಅವಶ್ಯಕತೆ ಇದೆಯಾ? ಯೆಸ್. ಯೆಸ್ ಅಂತ ಹೇಳಿ ತುಂಬಾ ಜನರು ರಿಪ್ಲೈ ಮಾಡ್ತಿದ್ದೀರಾ. ಹಾಗಾದ್ರೆ ಎಷ್ಟು ಬೇಕು? 5,00,000 ಬೇಕಾ? 10,00,000 ಬೇಕಾ? 20,00,000 ಬೇಕಾ? ಎಷ್ಟು ಬೇಕು? ಎಷ್ಟಿದ್ರೆ ನಿಮಗೆ ತುಂಬಾನೇ ಖುಷಿ ಸಿಗತ್ತೆ. ತುಂಬಾನೇ ಖುಷಿ ಸಿಗತ್ತೆ. ಎಷ್ಟು ಹಣ ನಮ್ಮತ್ರ ಇದ್ರೆ ನಾವು ತುಂಬಾನೇ ಖುಷಿಯಾಗಿರ್ತೀವಿ. ತುಂಬಾ ಜನರು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತದ್ದು ಸ್ನೇಹಿತರೆ, ಎಷ್ಟಿದ್ರು ಸಾಕಾಗಲ್ಲ ಸರ್. ಎಷ್ಟ್ ಕೊಟ್ರು ಕಡಿಮೆನೆ ಸರ್. ನನ್ನತ್ರ ಎಷ್ಟಿದ್ರೂನು ಕೂಡ ನನಗೆ ಅದು ಕಡಿಮೆನೆ ಅಂತಾನೆ ಅನ್ಸುತ್ತೆ. ಸೊ ನನಗೆ ಅನ್‌ಲಿಮಿಟೆಡ್ ಮನಿ ಬೇಕು ಸರ್ ಅಂತಾನೆ ತುಂಬಾ ಜನ ಕೌಂಟ್ ಮಾಡಕ್ ಆಗ್ಬಾರದು ಸರ್. ಅಷ್ಟು ದುಡ್ಡಿರ್ಬೇಕು ಸರ್ ನನ್ನ ಹತ್ರ ಅಂತೇಳಿ. ಎಸ್ ಆರ್ ನೋ? ಅವಾಗ ಮಾತ್ರ ನನಗೆ ಖುಷಿ ಸಿಗುತ್ತೆ ಅಂತೇಳಿ. ಈ ತರ ನಾವು ಉತ್ತರ ಕೊಡ್ತೀವಿ. ಈ ತರ ನಾವು ಆನ್ಸರ್ ಮಾಡ್ತೀವಿ. ಬಟ್ ನಾವ್ ಯಾವತ್ತಾದ್ರೂನು ಹಣ ಅತಿ ಹೆಚ್ಚು ಎಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಚಾರವಾಗಿ ಎಲ್ಲಾದ್ರೂ ನಾವು ಯೋಚನೆ ಮಾಡಿದೀವಾ? ಅಥವಾ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೀವಾ? ಹೇರಳವಾಗಿ ಎಲ್ಲಿ ಸಿಗುತ್ತೆ ಹಣ ಅನ್ನೋ ಒಂದು ವಿಚಾರವಾಗೇನೆ ಇವತ್ತು ನಾನು ನೆಕ್ಸ್ಟ್ ಸಬ್ಜೆಕ್ಟ್‌ನ ಡಿಸ್ಕಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅತಿ ಹೆಚ್ಚು ಹಣ ಯಾವ ಜಾಗದಲ್ಲಿ ಇದೆ ಅಂತ ತಿಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂತದ್ದೇ ಒಂದು ಕ್ವಾಡ್ರೆಂಟ್ ಸ್ನೇಹಿತರೆ. ಅದನ್ನ ಇ-ಎಸ್-ಬಿ-ಐ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ ಅಥವಾ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ಈ ಒಂದು ವಿಚಾರವನ್ನ ಫಸ್ಟ್ ಟೈಮ್ ಇಡೀ ಪ್ರಪಂಚಕ್ಕೆ ತಿಳಿಸಿದಂತ ವ್ಯಕ್ತಿ ರಾಬರ್ಟ್ ಟಿ. ಕಿಯೋಸಕಿ ಅಂತ ಅಮೆರಿಕದ ಒಂದು ಫೇಮಸ್ ಆರ್ಥಿಕ ತಜ್ಞರಲ್ಲಿ ಇವರು ಕೂಡ ಒಬ್ರು. ರಾಬರ್ಟ್ ಟಿ. ಕಿಯೋಸಕಿ ಅಂತ. ಇವರು ಒಂದು ಪುಸ್ತಕ ಬರೆದಿದ್ದಾರೆ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಹೇಳಿ. ಆ ಪುಸ್ತಕದಲ್ಲಿ ಅದ್ಭುತವಾಗಿ ಈ ಒಂದು ಪಾಯಿಂಟ್ ಅನ್ನ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ನೀವು ಲೀಗಲ್ ಆಗಿ ಹಣವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಇರೋದು ನಿಮ್ಗೆ 4 ವೇದಿಕೆಗಳು. 4 ಅವಕಾಶಗಳು. ಆ 4 ಅವಕಾಶಗಳಲ್ಲೇ ನೀವು ಹಣವನ್ನ ಸಂಪಾದನೆ ಮಾಡ್ಬೇಕು. ಈ 4ರಲ್ಲಿ ಯಾವುದ್ರಲ್ಲಿ ಯಾವ ವೇದಿಕೆಯಲ್ಲಿ ಅತಿ ಹೆಚ್ಚು ಹಣ ಇದೆ ಅಂತೇಳಿ ಎಕ್ಸ್‌ಪ್ಲೇನ್ ಮಾಡ್ತಾರೆ.
ಅದರಲ್ಲಿ ಮೊದಲನೇದು ನೋಡೋಣ. ಇ ಮೊದಲನೇದು ಈ ಕ್ಯಾಟಗರಿ ಅಂತ ಹೇಳಿ. ಇ ಅಂದ್ರೆ ಏನು? ನಿಮ್ಗೆ ಈ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ. ಇ ಅಂದ್ರೆ ಎಂಪ್ಲಾಯ್. ನೀವು ಹಣವನ್ನ ಸಂಪಾದನೆ ಮಾಡೋದಕ್ಕೆ ಒಂದು ವೇದಿಕೆ ಇದೆ. ಆ ಒಂದು ವೇದಿಕೆ ಅಂದ್ರೆ ಎಂಪ್ಲಾಯ್. ಕನ್ನಡದಲ್ಲಿ ಉದ್ಯೋಗಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಉದ್ಯೋಗಿ ಅಂತ. ಅಂದ್ರೆ ನೀವು 15 ವರ್ಷ ಒಂದು ಶಾಲೆಗೆ, ಕಾಲೇಜಿಗೆ ಹೋಗಿ ಶಿಕ್ಷಣವನ್ನ ಮುಗಿಸಿ ಒಂದು ಡಿಗ್ರಿ ಮಾಡ್ಕೊಂಡು, ಆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಒಂದು ಕಂಪ್ನಿಗೆ ಹೋಗಿ, ನಂದು ಈ ತರ ಡಿಗ್ರಿ ಆಗಿದೆ, ನಾನು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ, ನನ್ನ ಹತ್ರ ಈ ತರ ಟ್ಯಾಲೆಂಟ್ ಇದೆ ಅಂತ ನೀವು ಶೋ ಮಾಡಿದ್ರೆ ಇಂಟರ್ವ್ಯೂನಲ್ಲಿ, ನೀವು ಪಾಸ್ ಆಗಿದ ನಂತರ ನಿಮ್ಗೆ ಒಂದು ಸ್ಯಾಲರಿ ಅಂತ ಫಿಕ್ಸ್ ಮಾಡ್ತಾರೆ. ದಿನಕ್ಕೆ ಇಷ್ಟು ಗಂಟೆ ನೀವು ಸಮಯ ಕೆಲಸ ಮಾಡ್ಬೇಕು ಅಂತ ಇರುತ್ತೆ. ಬಾಸ್ ಹೇಳಿದ್ದನ್ನೇ ನೀವು ಕೆಲಸ ಮಾಡ್ಬೇಕಿರುತ್ತೆ. ಬಾಸ್ ಏನ್ ಹೇಳ್ತಾರೆ, ಮ್ಯಾನೇಜರ್ ಏನ್ ಹೇಳ್ತಾರೆ ಅಷ್ಟೇ ಕೆಲಸವನ್ನ ನೀವು ಮಾಡ್ಬೇಕು. ಅವ್ರು ನಿಮಗೆ ತಿಂಗಳಿಗೆ ಸಂಬಳ ಅಂತ ಕೊಡ್ತಾರೆ. ಸೊ ಫಿಕ್ಸ್ಡ್ ಸಂಬಳ ಇರುತ್ತೆ. ನೀವು ಕೆಲಸ ಮಾಡ್ದಂಗೆ ನಿಮ್ ಸಂಬಳ ಹೆಚ್ಚಾಗ್ತಾ ಹೋಗಲ್ಲ. ಸೊ ಫಿಕ್ಸ್ಡ್ ಸ್ಯಾಲರಿ. ನೀವ್ ಅನ್ಕೊಂಡಿದ್ ಟೈಮ್‌ನಲ್ಲಿ ನೀವು ಅನ್ಕೊಂಡಿದ್ ಕೆಲಸವನ್ನ ಮಾಡೋದಕ್ಕೆ ನಿಮ್ಗೆ ಸಮಯ ಸ್ವತಂತ್ರ ಇರಲ್ಲ. ಟೈಮ್ ಫ್ರೀಡಮ್ ಇರಲ್ಲ. ನೀವು ಅನ್ಕೊಂಡಷ್ಟು ಆದಾಯವನ್ನ ಜಾಬ್ ಅಲ್ಲಿ ಮಾಡೋದಕ್ಕಾಗಲ್ಲ. ಎಸ್ ಆರ್ ನೋ? ನೀವ್ ಇಷ್ಟ ಬಂದಂಗೆ ರಜೆ ಹಾಕೊಳ್ಳೋದಕ್ಕಾಗತ್ತಾ? ಉದ್ಯೋಗಿಯಾಗಿ ಒಂದ್ ಕಂಪ್ನಿಲಿ ಕೆಲಸ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ ನೀವ್ ಇಷ್ಟ ಬಂದ ಹಾಗೆ ರಜೆ ಹಾಕೊಳ್ಳೋದಕ್ಕಾಗತ್ತಾ? ಇಸ್ ಇಟ್ ಪಾಸಿಬಲ್? ಆಗಲ್ಲ. ಸೊ ಜಾಬ್ ಬಗ್ಗೆ ನಾನು ಜಾಸ್ತಿ ಹೇಳೋದ್ ಬೇಕಾಗಿಲ್ಲ. ನಿಮ್ಗೆ 5 ಡೇಸ್ ಟ್ರೈನಿಂಗ್ ನಲ್ಲಿ ಅತಿ ಹೆಚ್ಚು ಮಾಹಿತಿಯನ್ನ ಜಾಬ್‌ಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ಕ್ಯಾಟಗರಿ ಬಗ್ಗೆ ಮಾತಾಡೋಣ. ಸೆಕೆಂಡ್ ಕ್ಯಾಟಗರಿ ಬಂದು ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿ. ಎರಡನೇ ವೇದಿಕೆ ನಿಮ್ಗೆ ಹಣವನ್ನ ಲೀಗಲ್ ಆಗಿ ಮಾಡೋದಕ್ಕೆ ಇರುವಂತ ಎರಡನೇ ವೇದಿಕೆ ಸೆಲ್ಫ್ ಎಂಪ್ಲಾಯ್. ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಕನ್ನಡದಲ್ಲಿ ಸೆಲ್ಫ್ ಅಂದ್ರೆ ಸ್ವ, ಎಂಪ್ಲಾಯ್ ಅಂದ್ರೆ ಉದ್ಯೋಗಿ. ಸ್ವ ಉದ್ಯೋಗಿಯಾಗಿ ನೀವು ಕೆಲಸ ಮಾಡಿದ್ರೆ ನೀವು ಹಣವನ್ನ ಸಂಪಾದನೆ ಮಾಡಬಹುದು. ಈ ಸ್ವ ಉದ್ಯೋಗಿಯಾಗಿ ಕೆಲಸ ಮಾಡ್ತಿರುವಂತವ್ರದ್ದು ಉದಾಹರಣೆಗಳನ್ನ ಕೊಡ್ಬೋದಾ? ಯಾರ್ಯಾರು ಇವತ್ತು ಸ್ವ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ? ನೋಡೋಣ ಯಾರು ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಸರಿಯಾದ ಉತ್ತರವನ್ನ ಯಾರು ಆನ್ಸರ್ ಮಾಡ್ತೀರಾ? ವೆರಿ ಗುಡ್ ರವಿಕುಮಾರ್ ಸರ್. ವೆರಿ ಗುಡ್. ವೆರಿ ಗುಡ್ ಪ್ರಿಯಾ ಮೇಡಮ್. ವೆರಿ ಗುಡ್ ಸಂಜು ಸರ್. ದೀಪಾ ಮೇಡಮ್. ಪ್ರವೀಣ್ ಸರ್. ಇವತ್ತು ಕಿರಾಣಿ ಶಾಪ್‌ನ ನಡೆಸ್ತಿರೋರು ಕೂಡ ಒಬ್ಬ ಸ್ವಉದ್ಯೋಗಿ. ಒಂದು ಟೀ ಶಾಪ್ ಮೀನಾಕ್ಷಿ ಮೇಡಮ್ ವೆರಿ ಗುಡ್. ಲಕ್ಷ್ಮಿ ಮೇಡಮ್ ವೆರಿ ಗುಡ್. ಒಂದು ಬಟ್ಟೆ ಶಾಪ್ ನಡೆಸ್ತಿರೋರು ಕೂಡ ಒಂದು ಸ್ವಉದ್ಯೋಗಿನೇ. ಟೀ ಶಾಪ್ ನಡೆಸ್ತಿರೋರು ಕೂಡ ಒಂದು ಉದ್ಯೋಗಿನೇ. ಬಸು ಸರ್ ವೆರಿ ಗುಡ್. ಹೊಸ ಹೊಸ ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ. ಹೇಳಿದ್ದನ್ನೇ ಹೇಳ್ತಾ ಇಲ್ಲ. ಬೇಕರಿ ಅಂತ ಹೇಳಿದ್ರಿ. ಬೇಕರಿ, ದಿನಸಿ ಅಂಗಡಿ, ಬೊಟಿಕ್ ವೆರಿ ಗುಡ್ ಮೇಡಮ್. ಲಾಂಡ್ರಿ ಶಾಪ್ ಸಖತ್ ಒಳ್ಳೊಳ್ಳೆ ಮೆಚ್ಯೂರ್ಡ್ ಲೀಡರ್ಸ್‌ಗಳು ಇದ್ದೀರಾ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ನಂಗೆ MBA ತುಂಬಾ ಅಪ್ರಿಶಿಯೇಟ್ ಮಾಡುವಂತಹ ಒಂದು ವಿಚಾರ. ಕಲ್ತ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಒಂದು ಜನರಲ್ ನಾಲೆಡ್ಜ್ ಇದೆ. ಸ್ವಾಮಿ ಸರ್ ಜೆರಾಕ್ಸ್ ಅಂಡ್ ಸೈಬರ್ ಶಾಪ್ ವೆರಿ ಗುಡ್. ಸೊ ಅವರೆಲ್ಲರೂ ಕೂಡ ಸ್ವಉದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ವಉದ್ಯೋಗಿಯಲ್ಲೂ ಕೂಡ ಒಂದು ವಿಚಾರ ನಾವು ತಿಳ್ಕೊಳ್ಬೇಕಿರೋದು, ಆ ಸ್ವಉದ್ಯೋಗದಲ್ಲಿ ತಾವೇ ಬಾಸ್ ಆಗಿದ್ರೂನು, ತಮ್ಮ ವ್ಯಾಪಾರಕ್ಕೆ ತಾವೇ ಬಾಸ್ ಆಗಿದ್ರೂನು, ಬೇಕಂದಿದ್ದ ಟೈಮ್‌ನಲ್ಲಿ ರಜೆ ಹಾಕೊಳ್ಳೋಕ್ ಆಗಲ್ಲ. ಇಷ್ಟ ಬಂದಂಗೆ ಅಂಗಡಿ ಓಪನ್ ಮಾಡೋದು, ಅಂಗಡಿ ಕ್ಲೋಸ್ ಮಾಡೋದು ಮಾಡಕ್ಕಾಗಲ್ಲ. ಯಾಕೆ? ಯಾರಾದ್ರೂ ಗೆಸ್ ಮಾಡ್ಬೋದಾ? ಯಾರು ಗೆಸ್ ಮಾಡ್ತೀರಾ? ಇಷ್ಟ ಬಂದಾಗ ಅಂಗಡಿ ಓಪನ್ ಮಾಡೋದು, ಇಷ್ಟ ಬಂದಾಗ ಅಂಗಡಿ ಕ್ಲೋಸ್ ಮಾಡುವಂತ ಕೆಲಸವನ್ನ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ? ಯಾಕ್ ಮಾಡಕ್ಕಾಗಲ್ಲ? ಯಾಕ್ ಮಾಡಕ್ಕಾಗಲ್ಲ? ಯಾರು ಸರಿಯಾದ ಆ ವೆರಿ ಗುಡ್, ವೆರಿ ಗುಡ್. ಒಬ್ರು ಕರೆಕ್ಟ್ ಆನ್ಸರ್ ಮಾಡಿದ್ರು. ಕರೆಕ್ಟ್ ಆನ್ಸರ್ ಮಾಡಿದ್ರು. ಅವ್ರ ಹೆಸರು ಅವ್ರ ಹೆಸರು ಒಂದೇ ನಿಮಿಷ. ಅವ್ರ ಹೆಸರು ಅವರಿಗೊಂದು ಚಪ್ಪಾಳೆ ಕೊಡ್ಲೇಬೇಕು. ಫಸ್ಟ್ ಆನ್ಸರ್ ಮಾಡಿದ್ಯಾರು ಅಂದ್ರೆ ಮಹಾದೇವ ಎಸ್ ಅನ್ನೋರು ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಯಾಕೆ ಅವರು ಅಂಗಡಿ ಇಷ್ಟ ಬಂದಾಗ ಓಪನ್ ಮಾಡೋದು, ಇಷ್ಟ ಬಂದಾಗ ಕ್ಲೋಸ್ ಮಾಡಕ್ ಆಗಲ್ಲ ಅಂದ್ರೆ ಕಸ್ಟಮರ್ ಬೇರೆ ಕಡೆ ಹೋಗ್ತಾರೆ ಸರ್. ಕಸ್ಟಮರ್ ಬೇರೆ ಕಡೆ ಹೋಗ್ತಾರೆ ಸರ್. ಸೂಪರ್. ಸೂಪರ್ ಮಹಾದೇವ ಸರ್ ನಿಜವಾಗ್ಲು. ಇದೇ ತರದ ಉತ್ತರವನ್ನ ತುಂಬಾ ಜನರು ಕೊಟ್ಟಿದ್ದೀರಾ. ಬಟ್ ಫಸ್ಟ್ ಟೈಮ್ ಉತ್ತರ ಕೊಟ್ಟಿರೋರಿಗೆ ನಾವು ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರಿಗೆ ಕಂಗ್ರಾಚುಲೇಷನ್ ಹೇಳ್ಬೇಕು.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾದೇವ್ ಸರ್. ಸೊ ನಾವು ಇಷ್ಟ ಬಂದಂಗ ಅಂಗಡಿ ಓಪನ್ ಮಾಡಿ, ಇಷ್ಟ ಬಂದಂಗ ಅಂಗಡಿ ಕ್ಲೋಸ್ ಮಾಡಿದ್ರೆ ಕಸ್ಟಮರ್ ಬೇರೆ ಕಡೆಗೆ ಹೋಗ್ಬಿಡ್ತಾರೆ. ಆ ಬೈಕ್ ಏನ್ ಮಾಡ್ತಾರೆ, ಅಂಗಡಿಯನ್ನ ಪ್ರತಿದಿನ ತೆರೆದಿರ್ಲೇಬೇಕು, ಕೆಲಸ ಮಾಡ್ಲೇಬೇಕು. ಸೊ ಹೇಗೆ ಉದ್ಯೋಗಿಯಲ್ಲಿ ಸಮಯ ಸ್ವತಂತ್ರ ಇರಲ್ವೋ, ಇಲ್ಲಿ ಸ್ವ ಉದ್ಯೋಗಿ ಸಮಯ ಸ್ವತಂತ್ರ ಇದ್ರೂ ಕೂಡ ಅದನ್ನ ಪಡ್ಕೊಳಕ್ ಆಗದೇ ಇರೋ ಪರಿಸ್ಥಿತಿಲಿ ಇರ್ತಾರೆ. ಯಾರು? ಸ್ವ ಉದ್ಯೋಗಿಗಳು. ಅವ್ರಿಗೂ ಕೂಡ ಲಿಮಿಟೆಡ್ ಆದಾಯ. ಅವ್ರಿಗೂ ಕೂಡ ಲಿಮಿಟೆಡ್ ಆದಾಯ. ಎಷ್ಟ್ ಕೆಲಸ ಮಾಡಿದ್ರುನು ಅಷ್ಟೇ ಇನ್ಕಮ್, ಜಾಸ್ತಿ ಆದಾಯವನ್ನ ಮಾಡಕ್ಕಾಗಲ್ಲ. ಸೊ ಉದ್ಯೋಗಿ ಮತ್ತೆ ಸ್ವ ಉದ್ಯೋಗಿ ಈ ಎರಡೂ ಕೆಟಗರಿಯಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಉದ್ಯೋಗಿ ಮತ್ತೆ ಸ್ವ ಉದ್ಯೋಗಿಗೆ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾವನ್ನ ನೋಟ್ ಮಾಡ್ಕೊಳ್ಳಿ. ಆ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ, ಟೈಮ್ ಈಸ್ ಈಕ್ವಲ್ ಟು ಮನಿ. ಟೈಮ್ ಈಸ್ ಈಕ್ವಲ್ ಟು ಮನಿ. ನೋಟ್ ಮಾಡ್ಕೊಳ್ಳಿ. ಎಲ್ಲರೂ ರಿಪ್ಲೈ ಮಾಡಿ ಇದನ್ನ. ನಾನು ಈಗೇನ್ ಮೆಸೇಜ್ ಮಾಡಿದೀನಿ ಮೆಸೇಜ್ ಬಾಕ್ಸ್ ನಲ್ಲಿ, ಅದನ್ನೇ ಎಲ್ಲರೂ ಕೂಡ ಟೈಪ್ ಮಾಡಿ ಹಾಕಿ ಸ್ನೇಹಿತರೆ. ಉದ್ಯೋಗಿ ಮತ್ತೆ ಸ್ವ ಉದ್ಯೋಗಿಗೆ ಒಂದು ಫಾರ್ಮುಲಾವನ್ನ ನಾವು ನೋಡೋದಾದ್ರೆ, ಸಮಯ ಇಸ್ ಈಕ್ವಲ್ ಟು ಹಣ. ಸಮಯ ಇಸ್ ಈಕ್ವಲ್ ಟು ಹಣ. ಟೈಮ್ ಇಸ್ ಈಕ್ವಲ್ ಟು ಮನಿ. ಇದೇನ್ ಹೇಳುತ್ತೆ ಅಂತಂದ್ರೆ, ಅವ್ರು ಎಷ್ಟು ಸಮಯ ಕೆಲಸ ಮಾಡ್ತಾರೋ ಅಷ್ಟೇ ಹಣವನ್ನ ಅವ್ರು ಸಂಪಾದನೆ ಮಾಡೋದಕ್ಕಾಗೋದು. ಎಷ್ಟು ಸಮಯ ಅವ್ರು ಕೆಲಸ ಮಾಡ್ತಾರೋ ಅಷ್ಟೇ ಹಣವನ್ನ ಗಳಿಸೋದಕ್ಕಾಗೋದು. ಸೊ ಈ ಫಾರ್ಮುಲಾದ ಪ್ರಕಾರ ಉದ್ಯೋಗಿಗೆ ಮತ್ತೆ ಸ್ವ ಉದ್ಯೋಗಿಗೆ ದಿನಕ್ಕೆ ಎಷ್ಟೇ ಗಂಟೆ ಇರೋದು? ದಿನಕ್ಕೆ ಎಷ್ಟು ಗಂಟೆ ಇದೆ ಅವರಿಗೆ? 24 ಗಂಟೆನೇ ಇರೋದು. ಕರೆಕ್ಟಾ? 24 ಗಂಟೆ ಮೇಲೆ 1 ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿದ್ರು ಅದು 2ನೇ ದಿನಕ್ಕೆ ಕೌಂಟ್ ಆಗತ್ತೆ. ಸೊ ಒಂದು ದಿನದಲ್ಲಿ ಅತಿ ಹೆಚ್ಚು ಆದಾಯವನ್ನ ಗಳಿಸೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವರ ಸಮಯ ಅನ್ನುವಂಥದ್ದು ಲಿಮಿಟೆಡ್ ಇದೆ. ಹಂಗಾಗಿ ಅವರ ಆದಾಯವು ಕೂಡ ಲಿಮಿಟೆಡ್ ಇರುತ್ತೆ. ಕ್ಲಿಯರ್? ಸೊ ಈಗ ನೀವೆಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ತು. ಉದ್ಯೋಗಿಯಾಗಿ ಸ್ವ ಉದ್ಯೋಗಿಯಾಗಿ ಕೆಲಸ ಮಾಡೋದ್ರಿಂದ ನಾವು ಅನ್ಲಿಮಿಟೆಡ್ ಮನಿಯನ್ನ ಗಳಿಸೋದಕ್ಕಾಗಲ್ಲ. ಕ್ಲಿಯರ್? ಸೊ ನಾವೆಲ್ಲರೂ ಕೂಡ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದೀವಿ, ಯಾವ ವಿಚಾರದ ಬಗ್ಗೆ ತಿಳ್ಕೊಳ್ಳೋದ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ, ಅತಿ ಹೆಚ್ಚು ಹಣ ನನಗ್ ಬೇಕು, ಅತಿ ಹೆಚ್ಚು ಹಣ ಎಲ್ಲಿದೆ ಅನ್ನೋ ಒಂದು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೀವಿ. ಕರೆಕ್ಟಾ? ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳಿದೆ. ನಿಮ್ಗೆ ಎಷ್ಟು ಹಣ ಬೇಕು ಅಂತೇಳಿ. ನಿಮ್ಗೆ ಎಷ್ಟು ಹಣ ಬೇಕು ಅಂತೇಳಿ. ಎಲ್ರು ಏನಂತ ಆನ್ಸರ್ ಮಾಡಿದ್ರಿ? ಅನ್ಲಿಮಿಟೆಡ್ ಮನಿ ಬೇಕು ಅಂತ ಹೇಳಿದ್ರಿ. ಹಾಗಾದ್ರೆ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋ ಒಂದು ವಿಚಾರದಲ್ಲಿ, ಇವತ್ತು ಉದ್ಯೋಗಿಯಾಗಿ ಕೆಲಸ ಮಾಡೋದ್ರಲ್ಲಿ ನಮ್ಗೆ ಅನ್ಲಿಮಿಟೆಡ್ ಮನಿ ಇದೆಯಾ? ಸ್ವ ಉದ್ಯೋಗಿಯಾಗಿ ಕೆಲಸ ಮಾಡೋದ್ರಲ್ಲಿ ನಮ್ಗೆ ಅನ್ಲಿಮಿಟೆಡ್ ಮನಿ ಇದೆಯಾ? ಅದನ್ನ ತಿಳ್ಕೊಂಡ್ವಿ. ಇಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಈಗ 3ನೇ ಅವಕಾಶವನ್ನ ನೋಡೋಣ, 3ನೇ ವೇದಿಕೆ ನೋಡೋಣ. ಆ 3ನೇ ವೇದಿಕೆ ಬಂದು ಬಿಸ್ನೆಸ್ ಓನರ್. ಬಿಸ್ನೆಸ್ ಓನರ್. 4ನೇ ವೇದಿಕೆ ಬಂದು ಇನ್ವೆಸ್ಟರ್. 4ನೇ ವೇದಿಕೆ ಬಂದು ಇನ್ವೆಸ್ಟರ್. ಈ 3ನೇ ವೇದಿಕೆ ಮಾತಾಡೋದಕ್ಕಿಂತ ಮುಂಚೆ 4ನೇ ವೇದಿಕೆ ಬಗ್ಗೆ ಸ್ವಲ್ಪ ಮಾತಾಡಿ, ಆಮೇಲೆ ನಾನು 3ನೇ ವೇದಿಕೆ ಬಗ್ಗೆ ಚರ್ಚೆ ಮಾಡ್ತೀನಿ. ಆರ್ ಯು ಓಕೆ? ಆರ್ ಯು ರೆಡಿ? ಆರ್ ಯು ರೆಡಿ? ನೋಡೋಣ, ರೆಡಿ ಅನ್ನೋ ಒಂದು ಮೆಸೇಜ್ ಹೇಗ್ ಬರ್ಬೇಕು ಅಂತಂದ್ರೆ ಚಾಟ್ ಬಾಕ್ಸ್ ನಲ್ಲಿ ನನ್ನನ್ನು ಹೊರತುಪಡಿಸಿ 287 ಜನ ಇದಾರೆ ಇವತ್ತಿನ ಮೀಟಿಂಗ್ ಅಲ್ಲಿ. ಇವತ್ತು ಸೂಪರ್ ಡೂಪರ್ ಇಟ್ಟಾಗಿದೆ ಸ್ನೇಹಿತರೆ ಇವತ್ತು ಝೂಮ್ ಮೀಟಿಂಗ್. MV ಸಂಸ್ಥೆಯ 9 ಫ್ರಾಂಚೈಸಿಗಳಲ್ಲಿರೋರು ಎಲ್ಲರೂ ಸೇರಿ ಇವತ್ತು 286 ಜನರು ನನ್ನನ್ನು ಹೊರತುಪಡಿಸಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಅಂದ್ರೆ ಇದು ಸಣ್ಣ ವಿಚಾರ ಅಲ್ಲ. ತುಂಬಾ ಖುಷಿ ಪಡುವಂತ ವಿಚಾರ, ತುಂಬಾ ಹೆಮ್ಮೆಯ ವಿಚಾರ, ಎಲ್ರು ಅಪ್ರಿಶಿಯೇಟ್ ಮಾಡುವಂತ ವಿಚಾರ, ಒಂದು ಡಿಜಿಟಲ್ ಕ್ಲಾಪ್ ಕೊಡುವಂತಹ ವಿಚಾರ. ನೋಡೋಣ, ಎಲ್ಲರೂ ಸೇರಿ ಡಿಜಿಟಲ್ ಕ್ಲಾಪ್ ಕೊಡಿ ಸ್ನೇಹಿತರೆ. ಚಪ್ಪಾಳೆಯನ್ನು ಕೊಡಿ ಡಿಜಿಟಲಿ. ನಿಜವಾಗ್ಲೂ ಕೂಡ ನಾವು ದೊಡ್ಡ ಮಟ್ಟದ ಗ್ರೋತ್ ಅನ್ನ ಕಾಣೋದಕ್ಕೆ ಹೋಗ್ತಾ ಇದೀವಿ. ದೊಡ್ಡ ರೆವಲ್ಯೂಷನ್ ಮಾಡೋದಕ್ಕೆ ಹೋಗ್ತಾ ಇದೀವಿ. MV ಯನ್ನ ಭಾರತಾದ್ಯಂತ ತಗೊಂಡೋಗುವಂತಹ ಒಂದು ಪ್ರಯತ್ನ ಈ ತರದ ಒಂದು ಮೀಟಿಂಗ್ಸ್ ಗಳ ಮುಖಾಂತರ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಒಂದು ಇತಿಹಾಸ ನಿರ್ಮಾಣ ಆಗುವಂತ ದಿನಗಳು MV ಅಲ್ಲಿ ಬರೋದಕ್ಕೆ ಹೊರಟಿದೆ ಸ್ನೇಹಿತರೆ. ಅದಕ್ಕೆ ನೀವೆಲ್ಲರೂ ಕೂಡ ಸಾಥ್ ಕೊಡ್ಬೇಕು, ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು. ಥ್ಯಾಂಕ್ ಯು. ಯಾರೆಲ್ಲ ಡಿಜಿಟಲ್ ಕ್ಲಾಪ್ ಕೊಟ್ಟಿದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ವೆಸ್ಟರ್ ಅಂದ್ರೆ ಕನ್ನಡದಲ್ಲಿ ಹೂಡಿಕೆದಾರರು ಅಂತ ಹೇಳ್ತೀವಿ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ಅವರಿಗೆ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ದುಡ್ಡಿರಲ್ಲ. ಅವ್ರೇನ್ ಮಾಡ್ತಾರೆ,
ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರುವಂತಹ ಆಸ್ತಿ ಇರುವಂತಹ ಹೂಡಿಕೆದಾರರ ಹತ್ರ ಹೋಗಿ ನನ್ನ ಕಂಪ್ನಿ ಈ ತರ ಇದೆ, ನಂಗೆ ಹೂಡಿಕೆ ಮಾಡಿ, ನಾಳೆ ದಿನ ಲಾಭ ಆದ್ರೆ ನಿಮ್ಗೆ ಈ ತರ ಅಮೌಂಟ್ ನ ರಿಟರ್ನ್ ಕೊಡ್ತೀನಿ ವಿತ್ ಇಂಟ್ರೆಸ್ಟ್ ಅಂತ ಹೇಳಿ ವ್ಯಾಪಾರಸ್ಥರು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಹೂಡಿಕೆದಾರರ ಹತ್ರ ಹೋಗಿ ಹಣವನ್ನ ಆ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾಳೆ ದಿನ ಲಾಭ ಆಗಿದ್ದಲ್ಲಿ ಅವರಿಗೆ ರಿಟರ್ನ್ ಕೊಡ್ತಾರೆ. ಆ ತರ ಕೋಟಿಗಟ್ಟಲೆ ಮೊದ್ಲೇ ದುಡ್ಡಿರೋರ್ನ ನಾವು ಇನ್ವೆಸ್ಟರ್ ಅಂತ ಕರಿತೀವಿ. ಸೊ ಇವಾಗ ಹೇಳಿ, ನೀವು ಇನ್ವೆಸ್ಟರ್ ಆಗೋದಕ್ಕಾಗತ್ತಾ? ಇನ್ವೆಸ್ಟರ್ ಆಗ್ಬೇಕು ಅಂತಂದ್ರೆ ನಮ್ಮ ಹತ್ರ ಆಲ್ರೆಡಿ ಸಾವಿರಾರು ಕೋಟಿ ದುಡ್ಡಿರ್ಬೇಕು. ಅವಾಗ ಮಾತ್ರ ನಾವು ಹೂಡಿಕೆದಾರರಾಗೋದಕ್ ಸಾಧ್ಯ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡೋದಕ್ ಸಾಧ್ಯ. ಕ್ಲಿಯರ್? ಬಟ್ ಇನ್ವೆಸ್ಟರ್ ಅನ್ನೋ ಒಂದು ಫೀಲ್ಡ್ ನಲ್ಲಿ ಅತಿ ಹೆಚ್ಚು ದುಡ್ಡಿದೆ, ಅನ್ಲಿಮಿಟೆಡ್ ಮನಿ ಇದೆ. ಹೆಂಗೆ ಅಂತಂದ್ರೆ ಅವ್ರ ಹಣವನ್ನೇ ದುಡಿಯೋದಕ್ಕೆ ಕಳಿಸ್ತಾರೆ, ಅವ್ರು ಕೆಲಸ ಮಾಡಲ್ಲ. ಇಲ್ಲಿ ಗಮನಿಸಬಹುದು, ಇನ್ವೆಸ್ಟರ್ ಕೆಳಗಡೆ ಮನಿ ವರ್ಕ್ ಫಾರ್ ಯು ಅಂತ ಹೇಳಿದೆ. ಇನ್ವೆಸ್ಟರ್ ಕೆಳಗಡೆ ಮನಿ ವರ್ಕ್ ಫಾರ್ ಯು ಅಂತ ಹೇಳಿ, ಅಂದ್ರೆ ನೀವು ಕೆಲಸ ಮಾಡೋದ್ ಬೇಕಾಗಿಲ್ಲ. ನೀವು ಇನ್ವೆಸ್ಟರ್ ಆದ್ರೆ ನಿಮ್ಮ ಹಣವೇ ನಿಮ್ಗೋಸ್ಕರ ದುಡಿಯೋದಕ್ಕೆ ಹೋಗಿರತ್ತೆ. ನಿಮ್ಮ ಹಣ ನಿಮ್ಗೋಸ್ಕರ ದುಡಿಯೋದಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಕೋಟಿಗಟ್ಟಲೆ ದುಡ್ಡು ಇರಬೇಕು. ಅವಾಗ ಮಾತ್ರ ನೀವು ಅದನ್ನ ಹೂಡಿಕೆ ಮಾಡೋದಕ್ಕೆ ಸಾಧ್ಯ, ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ, ಅದರಿಂದ ನಿಮಗೆ ದುಡ್ಡು ರಿಟರ್ನ್ ಬರೋದಕ್ಕೆ ಸಾಧ್ಯ. ಕ್ಲಿಯರ್? ಸೊ ಇನ್ವೆಸ್ಟರ್ ಗೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಮನಿ ಈಸ್ ಈಕ್ವಲ್ ಟು ಮನಿ. ಫಾರ್ಮುಲಾ ಏನ್ ಹೇಳುತ್ತೆ? ಇನ್ವೆಸ್ಟರ್ ಗೆ ಮನಿ ಈಸ್ ಈಕ್ವಲ್ ಟು ಮನಿ. ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ದುಡ್ಡು ಮಾಡ್ತೀವಿ ನಾವು ಹೂಡಿಕೆದಾರರಾಗಿ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ದಂಗೆ ನಮ್ಮ ಆದಾಯವು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನಾವು ಇನ್ವೆಸ್ಟರ್ ಆಗೋದಕ್ಕಾಗಲ್ಲ, ಬಡ ಕುಟುಂಬದಿಂದ ಬಂದಿದೀವಿ. ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ದಾಗ ಮಾತ್ರ ನಾವು ಇನ್ವೆಸ್ಟರ್ ಆಗೋದಕ್ಕೆ ಸಾಧ್ಯ. ಓಕೆ, ಸೊ ಇನ್ವೆಸ್ಟರ್ ಬಗ್ಗೆ ನಾವು ಅಷ್ಟು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಇನ್ವೆಸ್ಟರ್ ಆಗೋದಕ್ಕೆ ಆಗಲ್ಲ, ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿಲ್ಲ. ಸೊ ಹಾಗಾದ್ರೆ ಬಿ ಕೆಟಗರಿ ಬಗ್ಗೆ ಮಾತಾಡೋಣ. ಇದು ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ನೀವು ಏನ್ ಕೇಳಿಸ್ಕೊಳ್ಳಿದ್ರಿ ಅದು ಒಂದ್ ಲೆಕ್ಕ ಆದ್ರೆ, ಈಗ ನಾನು ಹೇಳೋದು ಇನ್ನೊಂದು ಸಬ್ಜೆಕ್ಟ್, ಅದು ಇನ್ನೊಂದು ಲೆಕ್ಕ. ನಮ್ಮ MV ಗೆ ಕನೆಕ್ಟೆಡ್ ಇರುವಂತ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಿ ಕೆಟಗರಿ. ಅದನ್ನ ಬಿಸ್ನೆಸ್ ಓನರ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಅನ್ನೋ ಒಂದು ಸೆಕ್ಟರ್ ಬಿ ಕೆಟಗರಿ. ಆ ಬಿ ಕೆಟಗರಿ ಹೇಗೆ ವರ್ಕ್ ಆಗತ್ತೆ ನೋಡೋಣ. ಬಿ ಕೆಟಗರಿ ಈ ತರ ವರ್ಕ್ ಆಗುತ್ತೆ ಸ್ನೇಹಿತರೆ. ಬಿ ಕೆಟಗರಿಯಲ್ಲಿ ಇರೋರು ಒಂದು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಹುಟ್ಟಾಕ್ತಾರೆ. ಆ ಕಂಪ್ನಿಯಲ್ಲಿ ಹೇಗಿರುತ್ತೆ ಅಂತಂದ್ರೆ, ಕೆಳಗಡೆ ಕಷ್ಟಪಟ್ಟು ಕೆಲಸ ಮಾಡುವಂತ ಎಂಪ್ಲಾಯ್ಸ್ ಗಳು ಇರ್ತಾರೆ. ಆ ಎಂಪ್ಲಾಯ್ಸ್ ಗಳನ್ನ ನೋಡ್ಕೊಳ್ಳೋದಕ್ಕೆ 5 ಜನ ಎಂಪ್ಲಾಯ್ಸ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಟೀಮ್ ಲೀಡರ್ ಅಂತ ಇರ್ತಾರೆ. ಆ ತರ 5 ಟೀಮ್ ಲೀಡರ್ಸ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಅವರು ಮ್ಯಾನೇಜರ್ ಅಂತ ಇರ್ತಾರೆ. ಆ 5 ಮ್ಯಾನೇಜರ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಸೀನಿಯರ್ ಮ್ಯಾನೇಜರ್ ಅಂತ ಇರ್ತಾರೆ. ಆ 5 ಸೀನಿಯರ್ ಮ್ಯಾನೇಜರ್ ಗಳನ್ನ ನೋಡ್ಕೊಳ್ಳೋಕೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಆ ತರ 5 ವೈಸ್ ಪ್ರೆಸಿಡೆಂಟ್ ಗಳನ್ನ ನೋಡ್ಕೊಳ್ಳೋಕೆ ಒಬ್ರು ಪ್ರೆಸಿಡೆಂಟ್ ಅಂತ ಇರ್ತಾರೆ. ಆ ತರ 5 ಪ್ರೆಸಿಡೆಂಟ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು CEO ಅಂತ ಇರ್ತಾರೆ. ನಾನು ಉದಾಹರಣೆಗೆ ಒಂದು 5 ಜನ ಎಂಪ್ಲಾಯ್ಸ್ ಗಳಂತ ಹೇಳಿದೆ. ಒಂದ್ ಕಂಪ್ನಿಯಲ್ಲಿ 3 ಜನ ಎಂಪ್ಲಾಯ್ಸ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಟೀಮ್ ಲೀಡರ್ ಅಂತ ಇರ್ತಾರೆ, ಅಥವಾ 4 ಜನ ಎಂಪ್ಲಾಯ್ಸ್ ಗಳನ್ನ ನೋಡ್ಕೊಳ್ಳೋಕೆ ಒಬ್ರು ಟೀಮ್ ಲೀಡರ್ ಇರ್ತಾರೆ, ಅಥವಾ ಒಂದು 10 ಜನ ಎಂಪ್ಲಾಯ್ಸ್ ಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಟೀಮ್ ಲೀಡರ್ ಅಂತ ಇರ್ತಾರೆ. ಅದು ಕಂಪ್ನಿಯಿಂದ ಕಂಪ್ನಿಗೆ ವ್ಯತ್ಯಾಸ ಆಗುತ್ತೆ. ಈ ಒಂದು ವ್ಯವಸ್ಥೆಯಲ್ಲಿ ಬಿಸ್ನೆಸ್ ಓನರ್ಗಳು ಒಂದು ಸಿಸ್ಟಮ್ ನ ರೆಡಿ ಮಾಡಿರ್ತಾರೆ. ಕ್ಲಿಯರ್? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಇವತ್ತು ಜಿಯೋ ಸಿಮ್ ಯಾರೆಲ್ಲ ಯೂಸ್ ಮಾಡ್ತಿದಾರೋ ಅವರೆಲ್ಲರೂ ಕೂಡ ಜಿಯೋ ಅಂತೇಳಿ ಮೆಸೇಜ್ ಮಾಡಿ, ಚಾಟ್ ಬಾಕ್ಸ್ ಮಾಡಿ. ಚಾಟ್ ಬಾಕ್ಸ್ ನಲ್ಲಿ ಜಿಯೋ ಅಂತೇಳಿ ಮೆಸೇಜ್ ಮಾಡಿ. ಇವತ್ತು ಯಾರ್ದೆಲ್ಲ ಜಿಯೋ ಸಿಮ್ ಇದೆ? ಸೊ ತುಂಬಾ ಜನರದ್ದು ಜಿಯೋ ಇದೆ. ವೆರಿ ಗುಡ್. ಇವತ್ತು ಜಿಯೋ ಸಿಮ್ ಏನ್ ನೀವು ನಿಮ್ಮ ಹತ್ರ ಇದೆ, ಈ ಜಿಯೋ ಸಿಮ್ ನ ಓನರ್ ಯಾರು? ನೋಡೋಣ, ಆನ್ಸರ್ ಮಾಡಿ. ನಿಮ್ಮ ಒಂದು ಹೊರಗಡೆ ಪ್ರಪಂಚದ ಜ್ಞಾನ ಎಷ್ಟಿದೆ ಅನ್ನೋ ಒಂದು ವಿಚಾರವಾಗಿ ಅಂಬಾನಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದೀರಾ, ಬಟ್ ನನಗೆ ಪೂರ್ತಿ ಹೆಸರು ಬೇಕು. ನೋಡೋಣ ಯಾರು ಅವರ ಪೂರ್ತಿ ಹೆಸರನ್ನ ಮೆಸೇಜ್ ಮಾಡ್ತೀರಾ. ವೆರಿ ಗುಡ್ ಕಿರಣ್ HS ಸರ್, ವೆರಿ ಗುಡ್. ಕಿರಣ್ HS ಸರಿಗೆ ಒಂದು ಜೋರ ಚಪ್ಪಾಳೆ ಕೊಡಿ ಸ್ನೇಹಿತರೆ. ಫಸ್ಟ್ ಆನ್ಸರ್ ಮಾಡಿದವ್ರೆ. ಸೊ ಜಿಯೋ ಸಂಸ್ಥೆಯ ಓನರ್ ಬಂದು ಮುಖೇಶ್ ಅಂಬಾನಿ ಅಂತ ಹೇಳಿ. ಇವರು ನಮ್ಮ ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಬರ್ತಾರೆ. ಇವರೇ ಜಿಯೋ ಸಂಸ್ಥೆಯನ್ನ ಹುಟ್ಟಾಕಿದ್ದು, ಜಿಯೋ ಸಿಮ್ ನ ಮಾಲೀಕರು. ಸೊ ಇವಾಗ ಹೇಳಿ, ನೀವು ಜಿಯೋ ಸಿಮ್ ನ ಪರ್ಚೇಸ್ ಮಾಡಿದ್ರಲ್ಲ, ಪರ್ಚೇಸ್ ಮಾಡುವಾಗ ಆ ಸಿಮ್ ನ ಮಾರಾಟ ಮಾಡೋದಕ್ಕೆ ಮುಖೇಶ್ ಅಂಬಾನಿ ಅವರೇ ಬಂದಿದ್ರಾ? ಮುಖೇಶ್ ಅಂಬಾನಿ ಅವರೇ ಬಂದಿದ್ರಾ? ಎಲ್ರು ಆನ್ಸರ್ ನೋ ಅಂತಾನೆ ಕೊಡ್ಬೇಕು, ಯಾಕಂದ್ರೆ ಮುಖೇಶ್ ಅಂಬಾನಿ ಅವರು ಬಂದು ಸಿಮ್ ಮಾರಾಟ ಮಾಡಲ್ಲ.
ನೋಡಿ, ಅವ್ರದ್ದು ಕಂಪನಿ, ಆದ್ರೆ ಅವ್ರು ಬಂದು ಸಿಮ್ ಮಾರಾಟ ಮಾಡಿಲ್ಲ. ಯಾರು ಮಾಡಿದ್ದು? ಅದಕ್ಕೆ ಅಂತಾನೆ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದಾರೆ ಮಾರಾಟ ಮಾಡೋದಕ್ಕೆ. ಜಿಯೋ ಆಫೀಸ್ ಬರುತ್ತೆ ಹತ್ರದಲ್ಲೇ, ಆಫೀಸ್ಗೆ ಹೋಗಿ ನೀವು ಸಿಮ್ ತಗೊಂಡಿರ್ತೀರಾ, ಅಲ್ಲಿ ಎಂಪ್ಲಾಯ್ಸ್ ಗಳನ್ನ ತಗೊಂಡಿರ್ತಾರೆ ಜಿಯೋ ಸಿಮ್ ನ ಮಾರಾಟ ಮಾಡೋದಕ್ಕೆ ಅಂತಾನೆ. ಜನಗಳಿಗೆ ಮಾಹಿತಿಯನ್ನ ಕೊಟ್ಟು ಜಿಯೋ ಸಿಮ್ ಬಗ್ಗೆ ಹೇಳಿ ಮಾರಾಟ ಮಾಡುವಂತ ವಿಚಾರದಲ್ಲಿ ಎಂಪ್ಲಾಯ್ಸ್ ಗಳನ್ನ ತಗೊಂಡಿರ್ತಾರೆ. ಅವ್ರು ನೋಡ್ಕೊಳ್ಳೋದಕ್ಕೆ ಅವ್ರ ಮೇಲ್ಗಡೆ ಟೀಮ್ ಲೀಡರ್ ಅಂತ ಇರ್ತಾರೆ, ಅವ್ರು ನೋಡ್ಕೊಳ್ಳೋಕೆ ಮ್ಯಾನೇಜರ್ ಅಂತ ಇರ್ತಾರೆ, ಅವ್ರ ಮೇಲ್ಗಡೆ ಸೀನಿಯರ್ ಮ್ಯಾನೇಜರ್ ಅಂತ ಇರ್ತಾರೆ. ಒಟ್ಟಾರೆ ಆ ಒಂದು ಜಿಯೋ ಸಿಮ್ ವ್ಯವಸ್ಥೆಗೆನೆ ಒಬ್ರು ಸಿಇಒ ಅಂತ ಇರ್ತಾರೆ. ಅಲ್ಲಿ ಮುಖೇಶ್ ಅಂಬಾನಿ ಅವ್ರು ಇರೋದೇ ಇಲ್ಲ. ಅವರು ಇರೋದೇ ಇಲ್ಲ. ಇಲ್ಲಿ ನೀವು ಗಮನಿಸಿದ್ರೆ ಒಂದು ಸಿಸ್ಟಮ್ ನೇ ರೆಡಿ ಮಾಡ್ಬಿಟ್ಟಿರ್ತಾರೆ. ಆ ಸಿಸ್ಟಮ್ ನಲ್ಲಿ ಅವ್ರು ಇಲ್ಲ ಅಂತಂದ್ರೂ ಅಲ್ಲಿ ಕೆಲಸ ಆಗ್ಬೇಕು. ಅವ್ರು ಇಲ್ಲ ಅಂದ್ರೂ ಕೆಲಸ ಆಗ್ಬೇಕು. ಒಂದು ಬಿಸ್ನೆಸ್ ಓನರ್ ಆಗಿರುವಂತವ್ರು ತಾವು ಕೆಲಸ ಮಾಡಿಲ್ಲ ಅಂದ್ರೂ, ತಾವು ಟ್ರಾವೆಲ್ ಮಾಡ್ತಿದ್ರು, ನಿದ್ದೆ ಮಾಡ್ತಿದ್ರು, ಊಟ ಮಾಡ್ತಾ ಇದ್ರು, ತಮ್ಮ ಅಕೌಂಟಿಗೆ ದುಡ್ಡು ಬರೋ ತರ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡ್ಬಿಟ್ಟಿರ್ತಾರೆ. ಯಾರು? ಬಿಸ್ನೆಸ್ ಓನರ್. ಸೊ ಅವ್ರದ್ದು ಫಾರ್ಮುಲಾ ಹೆಂಗಿರುತ್ತೆ ಅಂತಂದ್ರೆ ಎಂಪ್ಲಾಯ್ಸ್ ಇಸ್ ಈಕ್ವಲ್ ಟು ಮನಿ ಆಗಿರುತ್ತೆ. ಎಂಪ್ಲಾಯ್ಸ್ ಇಸ್ ಈಕ್ವಲ್ ಟು ಮನಿ. ಫಾರ್ಮುಲಾ ಏನು? ಎಂಪ್ಲಾಯ್ಸ್ ಈಕ್ವಲ್ ಟು ಮನಿ. ಅಂದ್ರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರ್ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ತಾ ಆ ಕಂಪ್ನಿ ಅತಿ ಹೆಚ್ಚು ಹಣವನ್ನ ಗಳಿಸ್ತಾ ಇರತ್ತೆ. ಎಂಪ್ಲಾಯ್ಸ್ ಇಸ್ ಈಕ್ವಲ್ ಟು ಮನಿ. ಆ ಸಂಸ್ಥೆಯಲ್ಲಿ ಅತಿ ಹೆಚ್ಚು ದುಡ್ಡನ್ನ ಮಾಡ್ಬೇಕಾ, ಅತಿ ಆದಾಯವನ್ನ ಮಾಡ್ಬೇಕಾ, ಆ ಕಂಪ್ನಿಲಿ ಕೆಲಸ ಮಾಡೋರ್ ಸಂಖ್ಯೆನ ಜಾಸ್ತಿ ಮಾಡುತ್ತೆ. ಕ್ಲಿಯರ್? ಆ ಸಿಸ್ಟಮೇ ಅವರಿಗೋಸ್ಕರ ವರ್ಕ್ ಮಾಡ್ತಿರತ್ತೆ. ಸೊ ಇನ್ನೊಂದ್ಸಲ ನಾವು ಎಲ್ಲಾ ಸೆಕ್ಟರ್ ನ ನೋಡ್ಕೊಂತ ಬರೋಣ. ಎಂಪ್ಲಾಯ್ ಕ್ಯಾಟಗರಿ ನೀವು ನೋಡಿ. ಎಂಪ್ಲಾಯ್ ಕ್ಯಾಟಗರಿ ನಿಮ್ಗೆ ಅಂತ ಒಂದು ಜಾಬ್ ಇರುತ್ತೆ, ಅಲ್ಲಿ ಒಂದು ಫಿಕ್ಸ್ಡ್ ಇನ್ಕಮ್ ಇರುತ್ತೆ, ನಿಮಗೆ ಹಣ ಮಾತ್ರ ಬರ್ತಿರುತ್ತೆ, ನಿಮಗೆ ಸಮಯವನ್ನ ಎಂಜಾಯ್ ಮಾಡೋದಕ್ಕೆ ಅವಕಾಶ ಇರಲ್ಲ, ಲಿಮಿಟೆಡ್ ಇನ್ಕಮ್ ಇರುತ್ತೆ, ನಿಮ್ಮ ಸಮಯವನ್ನ ಹಣಕ್ಕೋಸ್ಕರ ಮಾರ್ಕೊಳ್ತಿರ್ತೀರಾ. ನೀವು ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ, ನೀವು ಕೆಲಸವನ್ನ ಸ್ಟಾಪ್ ಮಾಡಿದ್ರೆ ನಿಮಗೆ ಹಣ ಬರೋದು ಸ್ಟಾಪ್ ಆಗತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾವು ಬುದ್ಧಿವಂತರಾಗ್ಬೇಕು ಅಂತ ಅಂದ್ರೆ ಈ ಒಂದು ವಿಚಾರ ತಿಳ್ಕೊಳ್ಳೇಬೇಕು. ನಾವು ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಹಣ ಬರಲ್ಲ. ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಅಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಇಲ್ಲ. ಸೆಲ್ಫ್ ಎಂಪ್ಲಾಯ್ಮೆಂಟ್ ನೋಡಿ, ಅದು ಒಂದು ಕೆಲಸ ಇರುತ್ತೆ. ಒಂದೇನಂದ್ರೆ ನಿಮ್ಗೆ ಇಂಡಿಪೆಂಡೆನ್ಸ್ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ನಿಮ್ಗೆ ಏನ್ ಬೇಕೋ ಅದನ್ನ ಮಾಡೋದಕ್ಕೆ. ಬಟ್ ಹಾಗಂತ ಹೇಳಿ ನೀವು ನಿಮ್ಮ ಸಮಯವನ್ನ ಎಂಜಾಯ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರಲ್ಲ. ನೀವು ಇಷ್ಟ ಬಂದಂಗೆ ಅಂಗಡಿ ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಮಾಡಿದ್ರೆ ನಿಮ್ ಕಸ್ಟಮರ್ಸ್ ಪಕ್ಕದ ಅಂಗಡಿ ಹೋಗ್ತಾರೆ. ಲಿಮಿಟೆಡ್ ಇನ್ಕಮ್, ನಿಮ್ ಸಮಯವನ್ನ ಹಣಕ್ಕೋಸ್ಕರ ಮಾರ್ಕೊಳ್ತಿರ್ತೀರಾ. ಕೆಲಸ ಸ್ಟಾಪ್ ಮಾಡಿದ್ರೆ ಇಲ್ಲೂ ಕೂಡ ದುಡ್ಡು ಬರಲ್ಲ. ಕ್ಲಿಯರ್? ಬಿ ಸೆಕ್ಟರ್ ನೋಡಿ. ಬಿ ಸೆಕ್ಟರ್ ಅಲ್ಲಿ ನೀವು ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡಿರ್ತೀರಾ. ಆ ವ್ಯವಸ್ಥೆಯಲ್ಲಿ ನೀವು ಇರ್ಲೇಬೇಕು ಅಂತಿಲ್ಲ. ನೀವು ಟ್ರಾವೆಲ್ ಮಾಡ್ತಾ ಇದ್ರು, ನಿದ್ದೆ ಮಾಡ್ತಾ ಇದ್ರು, ಊಟ ಮಾಡ್ತಿದ್ರು, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಸಾರ್ನು ಅನ್ಲಿಮಿಟೆಡ್ ಇನ್ಕಮ್ ಇರೋದೇ ಬಿ ಸೆಕ್ಟರ್ ಅಲ್ಲಿ. ಹಣನು ನಿಮ್ಮ ಹತ್ರ ಇರುತ್ತೆ, ಎಂಜಾಯ್ ಮಾಡೋದಕ್ಕೆ ನಿಮ್ಮ ಹತ್ರ ಟೈಮು ಇರುತ್ತೆ. ಎಸ್ಆರ್ನು ನಿಮ್ಮ ವೈಯಕ್ತಿಕ ಶ್ರಮ ಅಷ್ಟೇ ಇರಲ್ಲ, ನಿಮ್ಗೋಸ್ಕರ ಒಂದು ಸಿಸ್ಟಮೇ ಇರುತ್ತೆ. ಆ ಸಿಸ್ಟಮ್ ಕೆಲಸ ಮಾಡ್ತಿರುತ್ತೆ. ನೀವು ಕೆಲಸ ಮಾಡ್ಲಿ ಬಿಡ್ಲಿ, ನಿಮಗೆ ಬರೋ ಇನ್ಕಮ್ ಅಂತೂ ಇನ್ಕಮ್ ಬರ್ತಾನೆ ಇರುತ್ತೆ. ಇನ್ವೆಸ್ಟರ್ ಕೂಡ ಅಷ್ಟೇ, ಹಣನೇ ಅವ್ರಿಗೋಸ್ಕರ ದುಡಿತಿರುತ್ತೆ. ಅಲ್ಲೂ ಅನ್ಲಿಮಿಟೆಡ್ ಇನ್ಕಮ್ ಇರುವಂತದ್ದು. ಸಮಯ ಮತ್ತೆ ಹಣ ಎರಡು ಕೂಡ ಇರುತ್ತೆ ಎಂಜಾಯ್ ಮಾಡೋದಕ್ಕೆ. ನಿಮ್ಮ ವೈಯಕ್ತಿಕ ಶ್ರಮ ಅಷ್ಟೇ ಇರಲ್ಲ, ನೀವು ಕೆಲಸ ಮಾಡ್ಲಿ ಬಿಡ್ಲಿ ನಿಮಗೆ ಇನ್ಕಮ್ ಬರ್ತಾ ಇರತ್ತೆ. ಹೀಗೇಳಿ ಇ ಅಂಡ್ ಎಸ್ ಕ್ಯಾಟಗರಿ ಬೆಟರಾ, ಬಿ ಅಂಡ್ ಎ ಕ್ಯಾಟಗರಿ ಬೆಟರಾ ನೋಡೋಣ. ನೀವು ಎಷ್ಟು ಸ್ಮಾರ್ಟ್ ಅನ್ನೋದನ್ನ ನಾನು ಚೆಕ್ ಮಾಡ್ಕೊಳ್ತೀನಿ. ಎಂಪ್ಲಾಯ್ ಆಗಿ ಸೆಲ್ಫ್ ಎಂಪ್ಲಾಯ್ ಆಗಿ ಕೆಲಸ ಮಾಡೋದು ಬೆಟರಾ, ಬಿಸ್ನೆಸ್ ಓನರ್ ಆಗಿ ಇನ್ವೆಸ್ಟರ್ ಆಗೋದು ಆಗಿ ವರ್ಕ್ ಮಾಡೋದು ಬೆಟರಾ? ವೆರಿ ಗುಡ್ ಮಾನ್ಯ ಮೇಡಮ್, ರೈಟ್ ಆನ್ಸರ್. ಬಿ ಅಂಡ್ ಐ ಕ್ಯಾಟಗರಿ ನಾವು ಕೆಲಸ ಮಾಡಬೇಕು. ಬಿ ಅಂಡ್ ಐ ಕ್ಯಾಟಗರಿ ಕೆಲಸ ಮಾಡಬೇಕು. ಯಾಕಂದ್ರೆ ಅತಿ ಹೆಚ್ಚು ಹಣ ಇರೋದಲ್ಲಿ, ಅನ್ಲಿಮಿಟೆಡ್ ಇನ್ಕಮ್ ಇರೋದಲ್ಲಿ, ಬಿಸ್ನೆಸ್ ಓನರ್ ಆಗಿ ಇನ್ವೆಸ್ಟರ್ ಆಗಿ. ಎಸ್ಆರ್ನು? ಸೊ ಇವತ್ತು ಬಿ ಅಂಡ್ ಐ ಕ್ಯಾಟಗರಿಯಲ್ಲಿ ಅತಿ ಹೆಚ್ಚು ಹಣ ಇರೋದು, ಅತಿ ಹೆಚ್ಚು ದುಡ್ಡಿರೋದು, ನೀವು ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಬರುವಂತ ಜಾಗ ಬಿ ಮತ್ತೆ ಐ. ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಅಲ್ಲಿ ಅತಿ ಹೆಚ್ಚು ದುಡ್ಡು ಇಲ್ಲ, ನೀವು ಕೆಲಸ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ನಿಮ್ಗೆ ಹಣ ಬರೋದು ಕೂಡ ಸ್ಟಾಪ್ ಆಗುತ್ತೆ. ಪ್ಯಾಸಿವ್ ಇನ್ಕಮ್ ಅನ್ನೋದಿಲ್ಲ. ನೀವು ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಬರುವಂತ ಒಂದು ವ್ಯವಸ್ಥೆ ಇ ಅಂಡ್ ಎಸ್ ಕ್ಯಾಟಗರಿ ಇಲ್ಲ, ಬಿ ಅಂಡ್ ಐ ಕ್ಯಾಟಗರಿ ಮಾತ್ರ ಇರುವಂತದ್ದು. ಕ್ಲಿಯರ್? ಹಾಗಾದ್ರೆ ಈಗ ಇವೆರಡು ಫಿಲ್ಟರ್ ಮಾಡ್ಕೋಣ. ಇ ಅಂಡ್ ಎಸ್ ಕ್ಯಾಟಗರಿಯಲ್ಲಿ ಅತಿ ಹೆಚ್ಚು ದುಡ್ಡಿಲ್ಲ, ಅತಿ ಹೆಚ್ಚು ದುಡ್ಡಿರೋದು ಬಿ ಅಂಡ್ ಐ ಕ್ಯಾಟಗರಿಯಲ್ಲಿ. ಈಗ ಬಿಸ್ನೆಸ್ ಓನರ್ ಅಥವಾ ಇನ್ವೆಸ್ಟರ್ ಅಂತ ಆಯ್ಕೆ ಬಂದಾಗ ನಾವು ಇನ್ವೆಸ್ಟರ್ ಆಗೋದಕ್ಕೆ ಆಗಲ್ಲ. ಆಲ್ರೆಡಿ ಚರ್ಚೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ ಕೋಟಿಗಟ್ಟಲೆ ದುಡ್ಡು ಇರಬೇಕು, ಅವಾಗ ಮಾತ್ರ ನಾವು ಇನ್ವೆಸ್ಟರ್ ಆಗೋದಕ್ಕೆ ಸಾಧ್ಯ. ಸಾರ್ನು?
ಸೊ ಹಾಗಾದ್ರೆ ಈಗ ನಮ್ಗೆ ಆಯ್ಕೆ ಉಳಿದಿರೋದು ಒಂದೇ ಒಂದು, ಯಾವ್ದು? ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ರೆ ಮಾತ್ರ ಇನ್ವೆಸ್ಟ್ ಆಗೋದಕ್ಕೆ ಸಾಧ್ಯ. ಓನ್ಲಿ ಬಿಸ್ನೆಸ್ ಮಾತ್ರ ಈಗ ನಮ್ಗೆ ಆಯ್ಕೆ ಇರೋದು. ಸರ್ ಎಮ್ ಐ ರೈಟ್? ಸ್ನೇಹಿತರೆ, ಇವತ್ತು ಬಿಸ್ನೆಸ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ, ಒಪ್ಕೊಳ್ತೀರಾ? ಸರ್ ಹಾಗಾದ್ರೆ ನಾನು ಬಿಸ್ನೆಸ್ ಓನರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ನಿಮಗೆ ಬರ್ಬೋದು. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ನೀವೊಂದು ಕಂಪ್ನಿ ಅಂತ ಹುಟ್ಟ ಹಾಕಿ ಅಲ್ಲಿ 500 ಜನಕ್ಕೆ ಕೆಲಸ ಕೊಡಬೇಕು. ಯಾವಾಗ ನೀವು 500 ಜನಕ್ಕೆ ಕೆಲಸ ಕೊಡ್ತೀರಾ ಅವಾಗ ನಿಮ್ಮನ್ನ ಒಬ್ಬ ಬಿಸ್ನೆಸ್ ಓನರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದು ಸುಲಭದ ವಿಚಾರನಾ ಹೊರಗಡೆ ಮಾರ್ಕೆಟ್ ಅಲ್ಲಿ 500 ಜನಕ್ಕೆ ಕೆಲಸ ಕೊಡೋದು? ಇವತ್ತು ಕನಿಷ್ಠ ಒಬ್ಬರಿಗೆ 10,000 ರೂಪಾಯಿ ನೀವು ಸಂಬಳ ಕೊಟ್ಟು ಒಂದು ಕೆಲಸ ಕೊಡ್ತೀನಿ ಅಂತಂದ್ರೂ 500 ಜನಕ್ಕೆ ಕೆಲಸ ಕೊಡ್ಬೇಕು ಅಂದ್ರೆ ಖಾಲಿ ನೀವು ತಿಂಗಳಿಗೆ ಎಷ್ಟು ಸಂಬಳ ಕೊಡ್ಬೇಕಾಗತ್ತೆ? ಕ್ಯಾಲ್ಕುಲೇಟ್ ಮಾಡಿ ನೋಡೋಣ, ಲೆಕ್ಕಾಚಾರ ಮಾಡಿ ನೋಡೋಣ. ಬರೀ ಒಬ್ರಿಗೆ 10,000 ರೂಪಾಯಿ ಸಂಬಳದ ತರ ನೀವು 500 ಜನಕ್ಕೆ ಕೆಲಸ ಕೊಟ್ಟು ಎಷ್ಟು ಸಂಬಳ ಕೊಟ್ಟಂಗಾಗತ್ತೆ ತಿಂಗಳಿಗೆ? 500 ಇಂಟು 10,000 ಮಾಡಿ. ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರಾ ನೋಡೋಣ. 500 ಇಂಟು 10,000. ಯಾರು ರೈಟ್ ಆನ್ಸರ್ ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ರೈಟ್ ಆನ್ಸರ್. ಫಸ್ಟ್ ಆನ್ಸರ್ ಬಂದು ರಕ್ಷಿತಾ ಮೇಡಮ್, TA ರಕ್ಷಿತಾ ಮೇಡಮ್. ಅವ್ರಿಗೊಂದು ಜೋರ ಚಪ್ಪಾಳೆ ಕೊಡ್ಬೇಕು. ಯಾಕೆ ಅಂತಂದ್ರೆ 50 ಲಕ್ಷ ಅಂತೇಳಿ ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. 50 ಲಕ್ಷ. TA ರಕ್ಷಿತಾ ಮೇಡಮ್. 50 ಲಕ್ಷ ನಾವು ತಿಂಗಳಿಗೆ ಸಂಬಳ ಕೊಡೋ ತರ ಆಗಬೇಕು ಅಂತಂದ್ರೆ ಸುಲಭದ ವಿಚಾರನ ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ನಮ್ಮ ಮನೆಯ ಪರಿಸ್ಥಿತಿಗೆ ಅಷ್ಟು ಲಕ್ಷ ಸಂಬಳ ಕೊಟ್ಟು 500 ಜನಕ್ಕೆ ಕೆಲಸ ಕೊಡೋ ಲೆವೆಲ್ಗೆ ನಾವಿದೀವ? ಸಾಧ್ಯತೆ ಇದೆಯಾ ಸುಲಭವಾಗಿ? ಸ್ನೇಹಿತರೆ, ಈಗ ಒಂದು ಸಬ್ಜೆಕ್ಟ್ ನಮ್ಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಮತ್ತೆ ನಾನು ರಿವೈಸ್ ಮಾಡ್ತೀನಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾಗಿ ಬೇಕಾಗಿರೋದು ಖುಷಿ. ಆ ಖುಷಿಯನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರೋದು ಹಣ. ಹಾಗಾದ್ರೆ ಹಣ ಎಷ್ಟು ಬೇಕು ಅಂತ ನೀವು ಯಾವುದೇ ವ್ಯಕ್ತಿ ಕೇಳಿದ್ರೆ, ಬಡತನ ಶ್ರೀಮಂತಿಕೆಯನ್ನ ಪಕ್ಕಕ್ಕಿಟ್ಟು ಎಲ್ರು ಕೂಡ ಉತ್ತರ ನಂಗೆ ಅನ್ಲಿಮಿಟೆಡ್ ಮನಿ ಬೇಕು ಅಂತೇಳಿ. ಹಾಗಾದ್ರೆ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅಂತೇಳಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಒಂದು ESBI ಕ್ವಾಡ್ರೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅಂದ್ರೆ ಎಂಪ್ಲಾಯ್, ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್, ಬಿ ಅಂದ್ರೆ ಬಿಸ್ನೆಸ್ ಓನರ್, ಐ ಅಂದ್ರೆ ಇನ್ವೆಸ್ಟರ್ ಅಂತ ತಿಳ್ಕೊಂಡ್ವಿ. ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಅಲ್ಲಿ ಅತಿ ಹೆಚ್ಚು ದುಡ್ಡಿಲ್ಲ, ಲಿಮಿಟೆಡ್ ಇನ್ಕಮ್ ಅಂತ ತಿಳ್ಕೊಂಡ್ವಿ. ಬಿ ಮತ್ತೆ ಐ ಅಲ್ಲೇ ದುಡ್ಡಿರೋದು, ಬಿಸ್ನೆಸ್ ಓನರ್ ಮತ್ತೆ ಇನ್ವೆಸ್ಟರ್ ಗಳಲ್ಲೇ ದುಡ್ಡಿರೋದು ಅಂತ ತಿಳ್ಕೊಂಡ್ವಿ. ಕ್ಲಿಯರ್? ಸೊ ಹಾಗಾದ್ರೆ ನಾವು ಅತಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ಬೇಕು, ಕೋಟಿಗಟ್ಟಲೆ ದುಡ್ಡು ಮಾಡ್ಬೇಕು ಅಂದ್ರೆ ಬಿ ಮತ್ತೆ ಐ ಅಲ್ಲೇ ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ. ಕರೆಕ್ಟಾ? ಸೊ ಇನ್ನೊಂದು ಈ 2 ಇಂಪಾರ್ಟೆಂಟ್ ಫ್ಯಾಕ್ಟ್ ಅನ್ನ ನಾವು ತಿಳ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್. ಏನು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ 95% ಜನಸಂಖ್ಯೆ E&S ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ಇಡೀ ಪ್ರಪಂಚದಲ್ಲಿ ಏನ್ ಜನಸಂಖ್ಯೆ ಇದೆಯಲ್ಲ, ಪಾಪ್ಯುಲೇಷನ್ ಇದೆಯಲ್ಲ, ಆ ಪಾಪ್ಯುಲೇಷನ್ ನೀವು ನೋಡಿದ್ರೆ 95% ಜನಸಂಖ್ಯೆ E&S ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಜನ ಕೆಲಸ ಮಾಡ್ತಾ ಇದ್ದಾರೆ E&S ಕ್ಯಾಟಗರಿಯಲ್ಲಿ? ಉದ್ಯೋಗಿಯಾಗಿ ಸ್ವಉದ್ಯೋಗಿ ಇಡೀ ಪ್ರಪಂಚದಲ್ಲಿ 95% ಜನಸಂಖ್ಯೆ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಗುಡ್ ರವಿಕುಮಾರ್ ಸರ್, ನಿಧಿ ಮೇಡಮ್. ಕೇವಲ 5% ಜನಸಂಖ್ಯೆ ಬಿಸ್ನೆಸ್ ಮಾಲೀಕರಾಗಿ ಹೂಡಿಕೆದಾರರ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೆಸ್ ಮಾಡ್ಬೋದಾ? ಯಾಕೆ ಅತಿ ಹೆಚ್ಚು ಜನ ಉದ್ಯೋಗಿಗಳಾಗಿ ಸ್ವಉದ್ಯೋಗಿಗಳ ಕೆಲಸ ಮಾಡ್ತಾ ಇದ್ದಾರೆ? ಯಾಕೆ ಕಡಿಮೆ ಜನ ಕೇವಲ 5%? ಯಾಕಿರ್ಬೋದು? ರೀಸನ್ ಗೆಸ್ ಮಾಡ್ಬೋದಾ? ಬಿಸ್ನೆಸ್ ಮಾಲೀಕರ್ ಆಗದೆ ಇರೋದಕ್ಕೆ ಅತಿ ಹೆಚ್ಚು ಜನ, ಹೂಡಿಕೆದಾರ ಆಗದೆ ಇರೋದಕ್ಕೆ. ವೆರಿ ಗುಡ್ ಸಂಜು ಸರ್, ರೈಟ್ ಆನ್ಸರ್. ಮನಿ ಪ್ರಾಬ್ಲಮ್, ಮನಿ ಇಲ್ಲ. ವೆರಿ ಗುಡ್ ಮಾಲಿಂಗಪ್ಪ ಸರ್. ದುಡ್ಡಿಲ್ಲ ಸರ್. ನಾನು ಹೂಡಿಕೆದಾರರಾಗಬೇಕು ಅಂದ್ರೆ ದುಡ್ಡು ಬೇಕು, ಕೋಟಿಗಟ್ಲೆ. ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಕೋಟಿಗಟ್ಲೆ ದುಡ್ಡು ಬೇಕು. 500 ಜನ ಕೆಲಸ ಕೊಡ್ಬೇಕು ಅಂದ್ರೆ ಸುಲಭ ಅಲ್ಲ. ಇವತ್ತು ನಮ್ಮ ಹತ್ರ ದುಡ್ಡು ಇಲ್ದೇ ಇರೋದೇ ಕಾರಣ ಆಗೋಗಿದೆ ನಾವು ಬಿಸ್ನೆಸ್ ಓನರ್ ಆಗದೆ ಇರೋದಕ್ಕೆ, ಹೂಡಿಕೆದಾರದ ಆಗದೆ ಇರೋದಕ್ಕೆ. ಅದಕ್ಕೆ 95% ಜನ
ಉದ್ಯೋಗಿಗಳಾಗಿ ಸ್ವಉದ್ಯೋಗಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಕೇವಲ 5% ಜನ ಬಿಸ್ನೆಸ್ ಓನರ್ ಆಗಿ ಇನ್ವೆಸ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದು ಬೇಜಾರಿನ ಸಂಗತಿ ಅಲ್ಲ. ಇನ್ನೊಂದು ಬೇಜಾರಿನ ಸಂಗತಿ ಎಕ್ಸ್‌ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಡೀ ಪ್ರಪಂಚದಲ್ಲಿರೋ ಹಣ ಏನಿದೆ, ಆ ಹಣದಲ್ಲಿ 95% ಹಣ, 95% ಹಣ ಕೇವಲ 5% ಜನದ ಹತ್ರ ಇದೆ. ಇವತ್ತು ಬಿಸ್ನೆಸ್ ಓನರ್ ಆಗಿ ಕೆಲಸ ಮಾಡ್ತಿರುವಂತ, ಇನ್ವೆಸ್ಟರ್ ಆಗಿ ಕೆಲಸ ಮಾಡ್ತಿರುವಂತ 5% ಏನ್ ಜನ ಇದ್ದಾರೆ, ಆ 5% ಜನದ ಹತ್ರನೇ 95% ದುಡ್ಡಿದೆ ಸ್ನೇಹಿತರೆ. ಇಡೀ ಪ್ರಪಂಚದಲ್ಲಿರೋ 95% ದುಡ್ಡು ಕೇವಲ 5% ಜನದ ಹತ್ರ ಇದೆ. ಇವತ್ತೇನು ಉದ್ಯೋಗಿಗಳಾಗಿ ಸ್ವಉದ್ಯೋಗಿಗಳಾಗಿ 95% ಜನ ಪ್ರಪಂಚದಲ್ಲಿ ಕೆಲಸ ಮಾಡ್ತಿದಾರಲ್ಲ, ಅವ್ರ ಹತ್ರ ಕೇವಲ 5% ಹಣ ಇದೆ. ಇವಾಗ ಹೇಳಿ, ಬಡತನ ಎಲ್ಲಿ ಜಾಸ್ತಿ, ಶ್ರೀಮಂತಿಕೆ ಎಲ್ಲಿ ಜಾಸ್ತಿ ಅಂತ ಹೇಳಿ. ಬಡತನ ಎಲ್ಲಿ ಜಾಸ್ತಿ? ಇ ಅಂಡ್ ಎಸ್ ಕ್ಯಾಟಗರಿ ಅಲ್ಲ, ಬಿ ಅಂಡ್ ಐ ಕ್ಯಾಟಗರಿ ಅಲ್ಲ. ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್. ವೆರಿ ಗುಡ್ ಮುಬಾರಕ್ ಸರ್, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ. 95% ಜನ ಎಲ್ಲಿದಾರಲ್ಲ, ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಆಗಿ, ಅಲ್ಲೇ ಬಡತನ ಇರೋದು, ಅಲ್ಲೇ ಬಡವರು ಇರೋದು. ಇವತ್ತು ಯಾರೆಲ್ಲ ಬಿಸ್ನೆಸ್ ಓನರ್ ಇದಾರೆ, ಯಾರೆಲ್ಲ ಇನ್ವೆಸ್ಟರ್ ಇದಾರೆ, ಅವ್ರು ಕೋಟಿಗಟ್ಟಲೆ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಹಣ ಅಲ್ಲಿರೋದ್ರಿಂದ ಅಲ್ಲೇ ಶ್ರೀಮಂತಿಕೆ ಇರೋದು. ಎಸ್ಆರ್ನು? ಈ ಕೈ ಸತ್ಯ ನಾವು ತಿಳ್ಕೊಂಡಾದ್ಮೇಲೆ ಎಲ್ರಿಗೂ ಆಸೆ ಹುಟ್ಟೋದೇನು ಅಂತಂದ್ರೆ, ನಾನು ಬಿಸ್ನೆಸ್ ಓನರ್ ಆಗ್ಬೇಕು, ನಾನು ಇನ್ವೆಸ್ಟರ್ ಆಗ್ಬೇಕು, ನಾನು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೇಕು, ನನಗೂ ಅನ್ಲಿಮಿಟೆಡ್ ಮನಿ ಬೇಕು. ಕರೆಕ್ಟಾ? ಬಟ್ ಅದಾಗದಿರೋದಕ್ಕೆ ಒಂದು ಸಮಸ್ಯೆ ಏನಿದೆ, ನಮ್ಮ ಹತ್ರ ಹಣ ಇಲ್ಲ. ಕೋಟಿಗಟ್ಟಲೆ ದುಡ್ಡು ಬೇಕು ಒಂದು ಕಂಪನಿ ಓಪನ್ ಮಾಡಿ 500 ಜನ ಕೆಲಸ ಕೊಡಬೇಕು ಅಂದ್ರೆ. ಸೊ ಈ ವಿಚಾರವಾಗಿ 20ನೇ ಶತಮಾನದವರೆಗೂ ಕೂಡ ನಮ್ಗೆ ಯಾವುದೇ ರೀತಿ ಅವಕಾಶ ಇರಲಿಲ್ಲ, ಯಾವುದೇ ರೀತಿ ವೇದಿಕೆ ಇರಲಿಲ್ಲ. ವಿ ಆರ್ ಲಕ್ಕಿ, ವಿ ಆರ್ ಲಿವಿಂಗ್ ಇನ್ 21st ಸೆಂಚುರಿ. 21ನೇ ಶತಮಾನದಲ್ಲಿ ನಾವು ಜೀವಿಸ್ತಾ ಇದೀವಿ, 21ನೇ ಶತಮಾನದಲ್ಲಿ ಬದುಕ್ತಾ ಇದೀವಿ. 21ನೇ ಶತಮಾನದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಬಿಸ್ನೆಸ್ ಓನರ್ ಆಗಬಹುದು ಅಂತ ಹೇಳಿ ಒಂದು ವೇದಿಕೆ ಕೊಡ್ತಿರುವಂತ ಒಂದು ಏಕೈಕ ವೇದಿಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಇವತ್ತೇನು ನೀವು ಡೈರೆಕ್ಟ್ ಸೆಲ್ ಬಿಸ್ನೆಸ್ ಅಂತ ಹೇಳ್ತೀರಾ, ಆ ಒಂದು ಬಿಸ್ನೆಸ್ 21ನೇ ಶತಮಾನದ ಬಿಸ್ನೆಸ್ ಆಗಿ ಇವತ್ತು ನಮ್ಮೆಲ್ರಿಗೂ ಕೂಡ ಒಬ್ಬ ಕಡು ಬಡವನು ಕೂಡ ಶ್ರೀಮಂತ ಆಗ್ಬೋದು ಅಂತ ಹೇಳಿ ಕೈ ಬೀಸಿ ಕರೀತಿದೆ 21ನೇ ಶತಮಾನದಲ್ಲಿ. ನಾವೆಲ್ಲರೂ 21ನೇ ಶತಮಾನದಲ್ಲಿ ಬದುಕಿರುವಂತದ್ದು ಅಥವಾ ಜೀವಿಸ್ತಿರುವಂತದ್ದು ನಮ್ಗೆಲ್ಲರೂ ಕೂಡ ಲಕ್ಕಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ 21ನೇ ಶತಮಾನದಲ್ಲಿ ಮಾತ್ರ ಈ ಒಂದು ವೇದಿಕೆ ನಮ್ಗೆ ಸುಲಭವಾಗಿ ಅತಿ ಹೆಚ್ಚು ಬಂಡವಾಳ ಹಾಕ್ದೆ ಜಸ್ಟ್ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಶ್ರೀಮಂತರಾಗಬಹುದು, ಬಿಸ್ನೆಸ್ ಓನರ್ ಆಗಬಹುದು ಅಂತ ಹೇಳಿ ತೋರಿಸ್ಕೊಡ್ತಾ ಇದೆ. ಎಸಾನು ಸರ್, ಹಾಗಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ, ಡೈರೆಕ್ಟ್ ಸೇಲ್ ಬಿಸ್ನೆಸ್ ಮುಖಾಂತರ ಹೇಗೆ ನಾವು ಬಿಸ್ನೆಸ್ ಓನರ್ ಆಗ್ಬಹುದು ಸರ್? ನಾನು ಹೇಳಿದೆ ಆಲ್ರೆಡಿ, ಒಂದು ಬಿಸ್ನೆಸ್ ಓನರ್ ಆಗ್ಬೇಕು ನೀವು ಕನಿಷ್ಠ 500 ಜನ ಕೆಲಸ ಕೊಡಬೇಕು ಅಂತ ಹೇಳಿ. ಎಸಾನು ಸೊ ಈ ವ್ಯವಸ್ಥೆಯಲ್ಲಿ 500 ಜನ ಕೆಲಸ ಕೊಡಕ್ ಆಗಲ್ವಾ? ಆಗುತ್ತಾ ಆಗಲ್ವಾ? ಆಗತ್ತೆ ಅಲ್ವಾ? ಎಸಾನು ಸೊ ಹಾಗಾಗೇನೆ ಇವತ್ತು ನಿಮಗೆ ಈ ನೇರ ಮಾರುಕಟ್ಟೆ ಅಂತ ಏನಿದೆಯಲ್ಲ, ಇದ್ರ ಮುಖಾಂತರನೇ ನೀವು ಬಿ ಕ್ಯಾಟಗರಿಗೆ ಬರೋದಕ್ಕೆ ಸಾಧ್ಯ ತುಂಬಾ ಸುಲಭವಾಗಿ. ಎಸಾನು ಸೊ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಬಿಸ್ನೆಸ್ ಓನರ್ ಆಗ್ಬೋದು, ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡಬಹುದು, ಅನ್ಲಿಮಿಟೆಡ್ ಮನಿಯನ್ನ ಪಡಿಬಹುದು. ಯಾವ ವ್ಯವಸ್ಥೆಯಿಂದ? ನೇರ ಮಾರುಕಟ್ಟೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ನಾನು ಹಮ್ಕೊಳ್ತೀನಿ ಸ್ನೇಹಿತರೆ. ಆನ್ಲೈನ್ ಮೀಟಿಂಗ್ ನ ನಾನು ತಗೊಳ್ತೀನಿ. ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಅಂತಂದ್ರೆ, ಹಾಗಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು? ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಫ್ಯೂಚರ್ ಏನು? ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಯಾವ ತರ ಕೆಲಸ ಮಾಡಿದ್ರೆ ಒಂದು ಭವಿಷ್ಯನ ಕಂಡ್ಕೊಳ್ಬಹುದು ಅನ್ನೋದು ತಿಳ್ಕೊಳ್ತೀನಿ, ತಿಳಿಸ್ಕೊಡ್ತೀನಿ. ಆರ್ ಯು ರೆಡಿ ನೆಕ್ಸ್ಟ್ ಝೂಮ್ ಮೀಟಿಂಗಿಗೆ? ಆರ್ ಯು ರೆಡಿ? ಆರ್ ಯು ರೆಡಿ? ರೆಡಿ ಅಂತ ಇದ್ರೆ ರೆಡಿ ಅಂತೇಳಿ ಮೆಸೇಜ್ ಮಾಡಿ. ನನ್ನ ಹೊರತುಪಡಿಸಿ 323 ಮೆಸೇಜ್ ಚಾಟ್ ಬಾಕ್ಸ್ ಅಲ್ಲಿ ಬರಬೇಕು. 323 ಮೆಸೇಜ್, 323 ಮೆಸೇಜ್ ಬರಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ರೆಡಿ ಅಂತ ಮೆಸೇಜ್ ಮಾಡ್ತಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅದು ಒಂದು ಇಂಡಸ್ಟ್ರಿ. ಹೇಗೆ ಇವತ್ತು IT ಇಂಡಸ್ಟ್ರಿ ಅಂತ ಇದೆ, ಫುಡ್ ಇಂಡಸ್ಟ್ರಿ ಅಂತ ಇದೆ, ಆ ತರ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಇಂಡಸ್ಟ್ರಿ. ಹೇಗೆ IT ಇಂಡಸ್ಟ್ರಿಯಲ್ಲಿ ವಿಪ್ರೋ, ಇನ್ಫೋಸಿಸ್, TCS ಅಂತ ಹೇಳಿ ಕಂಪನಿಗಳಿದಾವೆ, ಹಾಗೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಹಲವಾರು ಕಂಪನಿಗಳಿವೆ. ಆ ಹಲವಾರು ಕಂಪನಿಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ಕರ್ನಾಟಕ, ಇನ್ ಇಂಡಿಯಾ, ದಟ್ ಇಸ್ ಕಾಲ್ಡ್ MV ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ಈ ಸಂಸ್ಥೆ ಒಂದು ಜೋರ ಚಪ್ಪಾಳೆ ಕೊಡ್ಬೇಕು.
ಇವತ್ತು ಈ ಸಂಸ್ಥೆ ಇಲ್ಲ ಅಂತ ಅಂದಿದ್ರೆ ಇವತ್ತು ನಾವು ನೀವು ಈ ತರದೊಂದು ಆನ್ಲೈನ್ ಮೀಟಿಂಗ್ ಅಲ್ಲಿ ಭೇಟಿ ಆಗೋದಕ್ಕೆ ಆಗ್ತಿರ್ಲಿಲ್ಲ. ಇಂಥ ಅದ್ಭುತವಾದಂತ ಶಿಕ್ಷಣವನ್ನ ತುಂಬಾ ಸುಲಭವಾಗಿ ಅರ್ಥ ಆಗೋ ತರ ನಾವು ಕಲಿಯುವಂತಹ ಒಂದು ಅವಕಾಶ ನಮಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಿಗ್ತಾನೆ ಇರ್ಲಿಲ್ಲ. ಈಗ ನೀವೇ ಹೇಳಿ, ನಿಮ್ಮ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ತರದೊಂದು ಶಿಕ್ಷಣ ತುಂಬಾ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿದ್ಯಾ? ಓನ್ಲಿ ಎಂವಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇದ್ದಿದ್ದಕ್ಕೆ ಮಾತ್ರ ಈ ಒಂದು ಶಿಕ್ಷಣ ನಿಮಗೆ ತುಂಬಾ ಸುಲಭವಾಗಿ ಒಂದು ಅದ್ಭುತವಾದಂತ ಇಂಡಸ್ಟ್ರಿಯಲ್ಲಿ ಇರುವಂತ ಎಕ್ಸ್ಪರ್ಟ್ಸ್ ಗಳಿಂದ ನಿಮಗೆ ಈ ಒಂದು ಮಾಹಿತಿ ಸಿಗ್ತಾ ಇದೆ ಸರ್. ಸೊ ಇವತ್ತು ಎಂವಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು, ಡಿಜಿಟಲ್ ಕ್ಲಾಪ್. ಇವತ್ತು ಈ ಸಂಸ್ಥೆಯನ್ನ ಹುಟ್ಟಾಕ್ತಂತಹ ಸಂಸ್ಥೆಯ ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಸೈಯದ್ ಮುಜೀಬ್ ಸರ್ಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮನಸ್ಫೂರ್ತಿಯಿಂದ ಧನ್ಯವಾದ ತಿಳಿಸ್ತೀನಿ. ನಿಜವಾಗ್ಲೂ ಅವ್ರು ಏನಾದ್ರು ಈ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿ ಕೊಡ್ಲಿಲ್ಲ ಅಂತಂದಿದ್ರೆ ಇವತ್ತು ನಾವು ನೀವು ಭೇಟಿ ಆಗೋದಕ್ಕಾಗ್ತಿರ್ಲಿಲ್ಲ, ಇಂಥ ಒಂದು ಅದ್ಭುತವಾದಂತ ಶಿಕ್ಷಣವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ, ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋದಕ್ಕಾಗ್ತಿರ್ಲಿಲ್ಲ. ಎಸ್ಆರ್ನು ಸೈಯದ್ ಮುಜೀಬ್ ಸರಿಗೆ ಹಾಗೆ ಎಂವಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ಗೆ ಅದೇ ತರ ಇವತ್ತು ಸಂಸ್ಥೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗುವಂತಹ ವಿಚಾರದಲ್ಲಿ ಅತಿ ಹೆಚ್ಚು ಮೇಜರ್ ರೋಲ್ ನ ಪ್ಲೇ ಮಾಡ್ತಿರುವಂತಹ ಎಚ್.ಡಿ ಲೀಡರ್ಸ್ ಸಂಸ್ಥೆಯ ಎರಡು ಕಣ್ಣು ಅಂತ ಹೇಳ್ಬೋದು. ಇವತ್ತು ರಾಕೇಶ್ ಸರ್ ಮತ್ತೆ ಭಾಷಾ ಸರ್ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ. ಅವ್ರು ಎರಡು ಕಣ್ಣಾಗಿ ಇವತ್ತು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಇವತ್ತು ಎಂವಿ ಈ ಒಂದು ಹಂತಕ್ಕೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಸಾತಾಗಿ ಅವರಿಗೆ ರಾಕೇಶ್ ಸರಿಗೆ ಎರಡು ಕೈ, ಭಾಷಾ ಸರಿಗೆ ಎರಡು ಕೈ ಅನ್ನೋ ತರ 4 ಕೈಗಳು ಅವರಿಗೆ ಸಪೋರ್ಟ್ ಆಗಿ ನಿಂತಿರೋದು ಅವರು ಸಿ.ಡಿ ಲೀಡರ್ಸ್ ಗಳು. ಹರೀಶ್ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಶಿವಪುತ್ರ ಸರ್ ಆಗಿರ್ಬೋದು, ಸುರೇಶ್ ಸರ್ ಆಗಿರ್ಬೋದು, ಹರೀಶ್ ಸರ್, ಸುರೇಶ್ ಸರ್, ಪ್ರವೀಣ್ ಸರ್, ಶಿವಪುತ್ರ ಸರ್ 4 ಜನ ಇವತ್ತು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಅವ್ರುಗಳಿಗೆ ಇವತ್ತು ಫ್ರಾಂಚೈಸಿ ಇನ್ಚಾರ್ಜ್ ಗಳು ಇವತ್ತು ಬ್ಯಾಕಪ್ ಆಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಆರ್ ಡಿ ಲೀಡರ್ಸ್ ಗಳು, ಅವ್ರಿಗೆ ಪಿ ಡಿ ಲೀಡರ್ಸ್ ಗಳು, ಅವ್ರಿಗೆಲ್ರಿಗೂ ಕೂಡ ಒಂದು ಬ್ರಿಡ್ಜ್ ಆಗಿ ಇವತ್ತು ನೀವು ಬ್ರಿಡ್ಜಸ್ ಗಳು ಒಂದು ಸಾಥ್ ಕೊಡ್ತಾ ಇದ್ದೀರಾ. ಅದಕ್ಕೆ ಇವತ್ತು ಒಂದು ದೊಡ್ಡ ರೆವಲ್ಯೂಷನ್ ಮಾಡೋದಕ್ಕೆ ಹೊರಟಿದೆ ಎಂವಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಹಾಗಾದ್ರೆ ಇವತ್ತು ಎಂವಿ ಮುಖಾಂತರ ನೀವೆಲ್ಲರೂ ಕೂಡ ಹೇಗೆ ಬಿಸ್ನೆಸ್ ಓನರ್ ಆಗ್ಬೋದು? ಹೇಗೆ ನೀವು ಬಿಸ್ನೆಸ್ ಓನರ್ ಆಗ್ಬೋದು? ನಾ ಆಲ್ರೆಡಿ ಹೇಳಿದೆ, ನಿಮ್ಮ ಒಂದು ಕಂಪನಿಯಲ್ಲಿ 500ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡೋ ತರ ಆದ್ರೆ ಅವಾಗ ನಿಮ್ಮನ್ನ ಬಿಸ್ನೆಸ್ ಓನರ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಸಮಾಜದಲ್ಲಿ ಅಂತ ಹೇಳ್ತಿದ್ವಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಕೂಡ ಬಿಸ್ನೆಸ್ ಓನರ್ ಆಗ್ಬೋದು ಎಂವಿ ಸಂಸ್ಥೆಯ ಮುಖಾಂತರ. ಯಾವ ರೀತಿಯಲ್ಲಿ ನೀವು ಆಗ್ಬೋದು ಅಂತ ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ದಿನ ನಾವು ಕೂಡ ಎಂವಿ ಮುಖಾಂತರ ಮುಖೇಶ್ ಅಂಬಾನಿ ಸರ್ ತರ, ರತನ್ ಟಾಟಾ ಸರ್ ತರ, ವಿಪ್ರೋ ಸಂಸ್ಥೆ ಮುಖ್ಯಸ್ಥರು ಅಜಿಂ ಪ್ರೇಮ್ಜಿ ಸರ್ ತರ, ಇನ್ಫೋಸಿಸ್ ಮುಖ್ಯಸ್ಥರು ನಾರಾಯಣ ಮೂರ್ತಿ ಸರ್ ತರ ಆಗ್ಬೋದು ಎಂವಿ ಮುಖಾಂತರ. ಇದೊಂದು ತುಂಬಾ ಖುಷಿ ವಿಚಾರ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ, ಪ್ರತಿಯೊಬ್ರು. ನಾವು ಕೂಡ ರತನ್ ಟಾಟಾ ಸರ್ ಆಗ್ಬೋದು, ಮುಖೇಶ್ ಅಂಬಾನಿ ಸರ್ ತರ ಆಗ್ಬೋದು, ನಾರಾಯಣ ಮೂರ್ತಿ ಸರ್ ತರ ಆಗ್ಬೋದು ಎಂವಿ ಮುಖಾಂತರ. ಹೇಗೆ ಹೇಗೆ ಅದಕ್ಕೊಂದು ಕ್ಯಾಲ್ಕುಲೇಷನ್ ನಾವು ಮಾಡ್ಬೇಕು. ಆ ಕ್ಯಾಲ್ಕುಲೇಷನ್ ತಿಳ್ಕೊಳಕ್ ರೆಡಿ ಇದ್ದೀರಾ? ಆರ್ ಯು ರೆಡಿ? ಆರ್ ಯು ರೆಡಿ? ಎಸ್. ಇವತ್ತು ರತನ್ ಟಾಟಾ ಸರ್ ಕಂಪನಿ ಬಂದು ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಅಂತ ಹೇಳಿ, ಟಿ ಅಂದ್ರೆ ಟಾಟಾ ಗ್ರೂಪ್ ಆಫ್ ಕಂಪನೀಸ್. ಈ ಟಾಟಾ ಗ್ರೂಪ್ ಆಫ್ ಕಂಪನಿಯಲ್ಲಿ ಲಕ್ಷಾಂತರ ಜನ ಎಂಪ್ಲಾಯೀಸ್ ಇದ್ದಾರೆ. 7 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದಾರೆ. ಓಕೆ. ಬಟ್ ಉದಾಹರಣೆಗೆ ನಾನು 1 ಲಕ್ಷ ಉದ್ಯೋಗಿಗಳು ಟಾಟಾ ಗ್ರೂಪ್ ಆಫ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ರತನ್ ಟಾಟಾ ಸರ್ ಅಂಡರ್ ಅಲ್ಲಿ ಅಂತ ನಾನು ಅನ್ಕೊಳ್ತೀನಿ. ಕ್ಲಿಯರ್? ಎಷ್ಟು ಜನ? 1 ಲಕ್ಷ ಜನ. ಕ್ಲಿಯರ್? ಸೊ ಆ 1 ಲಕ್ಷ ಉದ್ಯೋಗಿಗಳು ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡಿದ್ರೆ ಎಷ್ಟು ಲಕ್ಷ ಗಂಟೆ ದಿನಕ್ಕೆ ಕೆಲಸ ಆದಂಗ ಆಗುತ್ತೆ ಅವ್ರಿಗೆ? ಆನ್ಸರ್ ಮಾಡ್ಬೋದಾ? ಯಾರು ಆನ್ಸರ್ ಮಾಡ್ತೀರಾ ಫಸ್ಟ್ ನೋಡೋಣ. ಇವತ್ತು ರತನ್ ಟಾಟಾ ಸರ್ ಕಂಪನಿಯಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದಾರೆ. ಒಂದು ಕ್ಯಾಲ್ಕುಲೇಷನ್ ಅರ್ಥ ವೆರಿ ಗುಡ್ ಕಿರಣ್ ಸರ್, ವೆರಿ ಗುಡ್. ಉದಾಹರಣೆಗೆ ನಾನು ಇವತ್ತು 1 ಲಕ್ಷ ಉದ್ಯೋಗಿಗಳು ಅಷ್ಟೇ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತೀನಿ. ಆ 1 ಲಕ್ಷ ಉದ್ಯೋಗಿಗಳು ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡಿದ್ರೆ ಎಷ್ಟು ಗಂಟೆ ಕೆಲಸ ಆದಂಗ ಆಗುತ್ತೆ ಅಂತ ಹೇಳಿದಕ್ಕೆ ಅತಿ ಹೆಚ್ಚು ಜನ ತುಂಬಾ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ದಿನಕ್ಕೆ 8 ಲಕ್ಷ ಗಂಟೆ ಕೆಲಸ ಆದಂಗ ಆಗುತ್ತೆ. ಕರೆಕ್ಟಾ? 8 ಲಕ್ಷ ಗಂಟೆ. ಸೊ ಇದೇ 8 ಲಕ್ಷ ಗಂಟೆಯನ್ನ ನಾವುಗಳು ಒಂದು ಉದ್ಯೋಗಿಯಾಗಿ ಒಂದು ಕಂಪನಿಯಲ್ಲಿ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡಿದ್ರೆ ಎಷ್ಟು ವರ್ಷಗಳು ಹಿಡಿಬಹುದು ಅಂತ ಆನ್ಸರ್ ಮಾಡ್ಬೋದಾ? ನೋಡೋಣ ಯಾರು ಆನ್ಸರ್ ಮಾಡ್ತೀರಾ. ಇದಕ್ಕೆ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಎಕ್ಸ್ಪರ್ಟ್ ಇರಬೇಕು. ಅವಾಗ್ಲೇನೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ. ನನ್ನ ಪ್ರಶ್ನೆ ನಾನು ಇನ್ನೊಂದ್ಸಲ ಕೇಳ್ತೀನಿ. ಇದೇ 8 ಲಕ್ಷ ಗಂಟೆ ಏನ್ ದಿನಕ್ಕೆ ರತನ್ ಟಾಟಾ ಸರಿಗೆ ಅವ್ರ ಕಂಪನಿಯಲ್ಲಿ ಕೆಲಸ ಆಗ್ತಾ ಇದೆ, ಆ ಒಂದು 8 ಲಕ್ಷ ಗಂಟೆಗಳು ನಾವು ದಿನಕ್ಕೆ 8 ಗಂಟೆ ತರ ಒಂದು ಕಂಪನಿಗೆ ಹೋಗಿ ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟು ದಿನಗಳು ಹಿಡಿಯುತ್ತೆ? ಅಟ್ಲೀಸ್ಟ್ ದಿನಗಳು ಹೇಳಿ ನನಗೆ, ಆನ್ಸರ್ ಮಾಡಿ. ಎಷ್ಟು ದಿನಗಳು ಹಿಡಿಯುತ್ತೆ?
8 ಲಕ್ಷ ಗಂಟೆಗಳನ್ನ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟು ದಿನಗಳು ಬೇಕಾಗತ್ತೆ? ನಾನು ರೈಟ್ ಆನ್ಸರ್ ವೇಟ್ ಮಾಡ್ತಿದ್ದೀನಿ. ಯಾರು ಸರಿಯಾದ ಉತ್ತರ ಕೊಡ್ತೀರಾ, ಯಾರು ಎಕ್ಸ್ಪರ್ಟ್ ಇದ್ದೀರಾ ನಾನು ನೋಡ್ತಾ ಇದ್ದೀನಿ. ಮತ್ತೊಂದ್ಸಲ ನಾನು ಪ್ರಶ್ನೆ ಕೇಳ್ತೀನಿ, ನೀವು ತಪ್ಪು ಆನ್ಸರ್ ಕೊಡ್ತಾ ಇದ್ದೀರಾ. ಸರಿಯಾದ ಉತ್ತರ ಯಾರು ಕೊಡ್ತಾ ಇಲ್ಲ. 8 ಲಕ್ಷ ಗಂಟೆಗಳು ಕೆಲಸ ಆಗ್ಬೇಕು. ಓಕೆ, ನಮ್ಮಿಂದ. ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡ್ಕೊಂತ ಹೋದ್ರೆ ಎಷ್ಟು ದಿನಗಳು ಹಿಡಿಯುತ್ತೆ 8 ಲಕ್ಷ ಗಂಟೆಗಳನ್ನ ನಾವು ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡ್ಕೊಂತ ಹೋದ್ರೆ? ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಒಂದ್ ದಿನಕ್ಕೆ 8 ಗಂಟೆ ಅಂದ್ರೆ 8 ಲಕ್ಷ ಗಂಟೆ ಆಗ್ಬೇಕು ಅಂದ್ರೆ ಎಷ್ಟು ದಿನ ಬೇಕು? ವೆರಿ ಗುಡ್ ದರ್ಶನ್ ಗೌಡ ಸರ್, ವೆರಿ ಗುಡ್, ವೆರಿ ಗುಡ್. ದರ್ಶನ್ ಗೌಡ ಪಾಟೀಲ್ ಸರಿಗೆ ಒಂದ್ ಜೋರ ಚಪ್ಪಾಳೆ ಕೊಡಿ. ಕರೆಕ್ಟ್ ಆನ್ಸರ್ ಕೊಟ್ರು. 1 ಲಕ್ಷ ದಿನ ಬೇಕು ಸ್ನೇಹಿತರೆ. 1 ಲಕ್ಷ ದಿನಗಳು ನೀವು ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡಿದ್ರೆ ಅಲ್ಲಿಗೆ 8 ಲಕ್ಷ ಗಂಟೆಗಳಾದಂಗಾಗತ್ತೆ. ಎಸ್ ಆರ್ ನೋ? ಕರೆಕ್ಟಾ? ಸರಿಯಾದ ಉತ್ತರ ಕೊಟ್ಟಿದಾರ ಅವರು. 1 ಲಕ್ಷ ದಿನವನ್ನ ನೀವು ಕಂಪ್ಲೀಟ್ ಮಾಡ್ಬೇಕು. 1 ಲಕ್ಷ ದಿನ ಅಂತಂದ್ರೆ ಎಷ್ಟು ವರ್ಷ ಆಯ್ತು? ವರ್ಷಕ್ಕೆ ಕನ್ವರ್ಟ್ ಮಾಡಿ. 1 ಲಕ್ಷ ದಿನಗಳನ್ನ ನೀವು ವರ್ಷಕ್ಕೆ ಕನ್ವರ್ಟ್ ಮಾಡಿ. ನೋಡೋಣ ಯಾರು ಆನ್ಸರ್ ಮಾಡ್ತೀರಾ. ಈ ಒಂದು ವಿಚಾರದಲ್ಲಿ ಯಾರು ಎಕ್ಸ್ಪರ್ಟ್ ಇದಾರೆ ನೋಡ್ತೀವಿ. 1 ಲಕ್ಷ ದಿನಗಳನ್ನ ನೀವು ವರ್ಷಗಳಿಗೆ ಕನ್ವರ್ಟ್ ಮಾಡಿ ಸ್ನೇಹಿತರೆ. ಹೆಂಗ್ ಕನ್ವರ್ಟ್ ಮಾಡ್ತೀರಾ ನೋಡೋಣ. ವೆರಿ ಗುಡ್ ಭಾಷಾ ಸರ್. ಸೊ 1 ಲಕ್ಷ ದಿನಗಳನ್ನ ವರ್ಷಕ್ಕೆ ಕನ್ವರ್ಟ್ ಮಾಡುವಂತ ವಿಚಾರದಲ್ಲಿ ನಮ್ಮ ಎಸ್ ಲೀಡರ್ ಅಂತ ಭಾಷಾ ಸರ್ ಆನ್ಸರ್ ಮಾಡಿದಾರೆ ಆಲ್ರೆಡಿ. ಬಟ್ ಬಿಲ್ಡರ್ಸ್ ಗಳು ಯಾರಾದ್ರೂ ಟ್ರೈ ಮಾಡಿ ಎಷ್ಟು ವರ್ಷಗಳು ಬೇಕಾಗತ್ತೆ ಅಂತ. ಸೊ ಕನ್ವರ್ಟ್ ಮಾಡೋದಕ್ಕೆ ನೀವು ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಾ. ಆ 1 ಲಕ್ಷ ಡಿವೈಡ್ ಬೈ 365 ಅಂತ ಮಾಡಿದಾಗ ನಿಮಗೆ ವರ್ಷಗಳು ಕನ್ಸಿಡರ್ ಆಗುತ್ತೆ. 274 ವರ್ಷ ನೀವು ಕೆಲಸ ಮಾಡಬೇಕು. ರತನ್ ಟಾಟಾ ಸರ್ ಕಂಪನಿಯಲ್ಲಿ ಆಗುವಂತ ಒಂದು ದಿನದ ಕೆಲಸವನ್ನ ನೀವು ಮಾಡಬೇಕು ಅಂದ್ರೆ ಎಷ್ಟು ವರ್ಷ ಕೆಲಸ ಮಾಡಬೇಕು? 274 ವರ್ಷ ಕೆಲಸ ಮಾಡಬೇಕು. 274 ವರ್ಷ ನೀವು ಕೆಲಸ ಮಾಡಿದ್ರೆ ರತನ್ ಟಾಟಾ ಸರ್ದು ಒಂದ್ ದಿನದ ಕೆಲಸ ಆದಾಗೆ. ನೋಡಿ, ರತನ್ ಟಾಟಾ ಸರ್ ಯಾಕೆ ಒಂದೇ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ದುಡಿತಾ ಇದಾರೆ ಆ ಕಂಪನಿ ಮುಖಾಂತರ ಅನ್ನೋದಕ್ಕೆ ಎಲ್ರಿಗೂ ಆನ್ಸರ್ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಎಸ್ ಆರ್ ನೋ? ಆಮ್ ಐ ರೈಟ್? ನಾವು ಅವ್ರು ಒಂದ್ ದಿನದ ಕೆಲಸ ಆಗ್ಬೇಕು ಅಂತಂದ್ರೆ 274 ವರ್ಷ ಕೆಲಸ ಮಾಡ್ಬೇಕು. ಆಕ್ಚುಲಿ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ನೋಡೋಣ. ನಾನು ಅವ್ರ ಕಂಪನಿಯಲ್ಲಿ 7 ಲಕ್ಷ ಉದ್ಯೋಗಿಗಳಿದ್ದಾರೆ. ಬಟ್ ಎಕ್ಸಾಂಪಲ್‌ಗೋಸ್ಕರ 1 ಲಕ್ಷ ಉದ್ಯೋಗಿಗಳಂತ ತಗೊಳ್ತಾ ಇದ್ದೀನಿ ಕ್ಯಾಲ್ಕುಲೇಷನ್ ಮಾಡಕ್ ಈಸಿ ಆಗ್ಲಿ ಅಂತ ಹೇಳಿ. ಬಟ್ ಆಕ್ಚುಲಿ 7 ಲಕ್ಷ ಉದ್ಯೋಗಿಗಳು ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡೋ ಲೆಕ್ಕಾಚಾರದಲ್ಲಿ ನಾವೇನಾದ್ರೂ ಕೌಂಟ್ ಮಾಡೋದಾದ್ರೆ 1 ಲಕ್ಷ ಉದ್ಯೋಗಿಗಳಿಗೆ 274 ವರ್ಷ ಆಯ್ತು. ಅದೇ 7 ಲಕ್ಷ ಆದ್ರೆ ಎಷ್ಟಾಯ್ತು? ಅಲ್ಲಿಗೆ 274 ಇಂಟು 7 ಮಾಡ್ಬೇಕು ನೀವು. ಅಲ್ಲಿಗೆ ಎಷ್ಟು ವರ್ಷಗಳಾದಂಗಾಗತ್ತೆ? ನೋಡೋಣ ಯಾರು ಆನ್ಸರ್ ಮಾಡ್ತೀರಾ ಫಾಸ್ಟ್ ಆಗಿ. ವೆರಿ ಗುಡ್ ಪರಮೇಶ್ವರ್ ಸರ್. 1918 ವರ್ಷ. 1918 ವರ್ಷ ಅಂದ್ರೆ 274 ಇಂಟು 7 ಮಾಡ್ಬೇಕು. ಅವಾಗ ನಿಮ್ಗೆ ಆನ್ಸರ್ ಬರುತ್ತೆ. 1918 ವರ್ಷ ನೀವು ಕೆಲಸ ಮಾಡಿದ್ರೆ ರತನ್ ಟಾಟಾ ಸರ್ ಕಂಪನಿಯಲ್ಲಿ ಆಗುವಂತೆ ಒಂದ್ ದಿನದ ಕೆಲಸ ನೀವು ಮಾಡ್ದಂಗೆ. ಇಲ್ಲಿ ತುಂಬಾ ಜನಕ್ಕೆ ಆನ್ಸರ್ ಸಿಗ್ತಾ ಇದೆ. ಸರ್ 1918 ವರ್ಷ ನಾವು ಬದುಕೋದೇ ಇಲ್ಲ ಅಂತ ಹೇಳಿ. ನಾವ್ ಹಬ್ಬಬ್ಬ ಅಂದ್ರೆ ಒಂದು ಜನ್ಮದಲ್ಲಿ 35 ವರ್ಷ ಕೆಲಸ ಮಾಡ್ತೀವಿ ಅಷ್ಟೇ. 25 ವರ್ಷದಿಂದ 25 ವರ್ಷಕ್ಕೆ ದುಡಿಮೆ ಸ್ಟಾರ್ಟ್ ಮಾಡಿದ್ರೆ 60 ವರ್ಷ ದುಡಿದ್ರುನು 35 ವರ್ಷ. ಒಂದ್ ಜನ್ಮದಲ್ಲಿ 35 ವರ್ಷ ಅಷ್ಟೇ ನಾವು ದುಡಿಯೋದಕ್ಕೆ ಸಾಧ್ಯ. ಅಂತದ್ರಲ್ಲಿ 1918 ವರ್ಷ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟು ಜನ್ಮ ಎತ್ತು ಬರ್ಬೇಕು? ಯಾಕೆ ಇವತ್ತು ರತನ್ ಟಾಟಾ ಸರ್ ರತನ್ ಟಾಟಾ, ಮುಖೇಶ್ ಅಂಬಾನಿ ಅವರು ಮುಖೇಶ್ ಅಂಬಾನಿ ಯಾಕೆ ಆಗಿದ್ದಾರೆ ಅಂತ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಎಸ್ ಆರ್ ನೋ? ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರನ ಅರ್ಥ ಮಾಡ್ಸೋದಕ್ಕೆ ಈ ಎಕ್ಸಾಂಪಲ್ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದು. ಆ ಒಂದು ವಿಚಾರ ಏನು ಅಂದ್ರೆ, ಸುಮ್ನೆ ಒಂದು ಉದಾಹರಣೆ ನಾನು ಕೊಡ್ತೀನಿ. ಹಿಂಗ್ ಆಗಲ್ಲ ಆಕ್ಚುಲಿ. ಬಟ್ ಆದ್ರೆ ಅಂತ ಅನ್ಕೊಂಡು ನಾವು ತಿಳ್ಕೊಳ್ಳೋಣ. ಇವತ್ತು ರಾತ್ರೋರಾತ್ರಿ 7 ಲಕ್ಷ ಉದ್ಯೋಗಿಗಳು ರತನ್ ಟಾಟಾ ಸರ್ ಕಂಪನಿಗೆ ಬಂದು, ಸರ್ ನಾವು ನಾಳೆಯಿಂದ ಕಂಪನಿಗೆ ಬರಲ್ಲ. ನಾವು ನಿಮ್ ಕಂಪನಿಯಲ್ಲಿ ಕೆಲಸವನ್ನ ಬಿಡ್ತಾ ಇದೀವಿ ಅಂತ 7 ಲಕ್ಷ ಉದ್ಯೋಗಿಗಳು ರಾತ್ರೋರಾತ್ರಿ ಕೆಲಸ ಬಿಟ್ರೆ ನಾಳೆ ದಿನ ಎಲ್ಲಾ ಬರೋದೇ ಇಲ್ಲ ಅಂತ ಅನ್ಕೊಳ್ಳಿ. ಒಬ್ರು ಬರಲ್ಲ ಅವ್ರ ಕಂಪನಿ ಕೆಲಸ ಮಾಡೋದಕ್ಕೆ. ಸೊ ನಾಳೆ ಅವ್ರ ಕಂಪನಿಲಿ ಎಷ್ಟು ಗಂಟೆ ಕೆಲಸ ಆದಂಗಾಗತ್ತೆ ಒಬ್ರು ಬರ್ಲಿಲ್ಲ ಅಂದ್ರೆ? ನೋಡೋಣ ಯಾರು ಆನ್ಸರ್ ಮಾಡ್ತೀರಾ. ವೆರಿ ಗುಡ್ ಸುನೀಲ್ ಸರ್. 000 1 ಗಂಟೆನೂ ಕೂಡ ಕೆಲಸ ಆಗಲ್ಲ ಯಾರು ಕೆಲಸ ಮಾಡ್ಲಿಲ್ಲ ಅಂದ್ರೆ. ಸೊ ಅವ್ರ ಇನ್ಕಮ್ ಎಷ್ಟಿರುತ್ತೆ ಆ ದಿನ? ಅವ್ರ ಇನ್ಕಮ್ ಎಷ್ಟಿರುತ್ತೆ? ಬಿಗ್ ಝೀರೋ. ಎಸ್ ಆರ್ ನೋ? ಯಾರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಇನ್ಕಮ್ ಎಲ್ಲಿಂದ ಬರುತ್ತೆ? ಸೊ ಇವಾಗ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ರತನ್ ಟಾಟಾ ಸರ್ ರತನ್ ಟಾಟಾ ಅವ್ರ ಆಗೋದಕ್ಕೆ, ಮುಖೇಶ್ ಅಂಬಾನಿ ಅವ್ರ ಮುಖೇಶ್ ಅಂಬಾನಿ ಆಗಿರೋದಕ್ಕೆ ಕಾರಣ ಅವ್ರ ಹತ್ರ ಇರೋ ಟೀಮ್. ಅವ್ರ ಹತ್ರ ಇರುವಂತಹ ಟೀಮ್. ಎಲ್ರು ಕೂಡ ಟೀಮ್ ಅಂತೇಳಿ ಮೆಸೇಜ್ ಮಾಡಿ ನೋಡೋಣ. ಟೀಮ್ ಅಂತೇಳಿ ಮೆಸೇಜ್ ಮಾಡಿ.
ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಮೆಲ್ರಿಗೂ ಇದೊಂದು ಪಾಯಿಂಟ್ ಅರ್ಥ ಆಗ್ಬಿಟ್ರೆ ಸಾಕು, ಇವತ್ತಿನ ಕ್ಲಾಸ್ ನಾವು ಗೆದ್ದಂಗೆ, ಇವತ್ತಿನ ಕ್ಲಾಸ್ ಸಕ್ಸಸ್ ಆದಾಗೆ. ಇವತ್ತು ರತನ್ ಟಾಟಾ ಅವ್ರು ಆಗೋದಕ್ಕೆ ಅವ್ರ ಹತ್ರ ಇರೋ ಟೀಮ್, ಮುಖೇಶ್ ಅಂಬಾನಿ ಅವರು ಮುಖೇಶ್ ಅಂಬಾನಿ ಆಗೋದಕ್ಕೆ ಕಾರಣ ಅವ್ರ ಹತ್ರ ಇರೋ ಟೀಮ್. ನಾರಾಯಣ ಮೂರ್ತಿ ಅವರು ನಾರಾಯಣ ಮೂರ್ತಿ ಆಗಿರೋದಕ್ಕೆ ಅವ್ರ ಹತ್ರ ಇರೋ ಟೀಮ್. ಅವ್ರ ಟೀಮ್ ಏನಾದ್ರು ಝೀರೋ ಆಯ್ತು ಅಂದ್ರೆ ನಾಳೆ ರಾತ್ರಿ ಕೆಳಕ್ ಬೀಳ್ತಾರೆ, ನೆಲಕ್ ಬೀಳ್ತಾರೆ, ಬಿಸ್ನೆಸ್ ಅಲ್ಲಿ ಝೀರೋ ಆಗ್ತಾರೆ. ಇವತ್ತು ಯಾರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಓನರ್ ಗಳಾಗಿದ್ದಾರೆ, ಇವತ್ತು ಯಾರೆಲ್ಲ ಬಿಸ್ನೆಸ್ ಓನರ್ ಗಳಾಗಿದ್ದಾರೆ, ಅವರೆಲ್ಲರೂ ಕೂಡ ಆ ಲೆವೆಲ್ ದುಡ್ಡು ಮಾಡ್ತಿರೋದಕ್ಕೆ ಕಾರಣ ಅವ್ರ ಹತ್ರ ಇರುವಂತಹ ಟೀಮ್, ಅವ್ರ ಹತ್ರ ಇರುವಂತಹ ಟೀಮ್. ಸೊ ಇವಾಗ ಹೇಳಿ, ನೀವು ಕೂಡ ಒಂದು ಅದ್ಭುತವಾದಂತ ಕಂಪ್ನಿಲಿ ಇದ್ದೀರಾ, MV ಕಂಪ್ನಿಯಲ್ಲಿ. ನಿಮಗೂ ಕೂಡ ಟೀಮ್ ಮಾಡುವಂತ ಅವಕಾಶ MV ಕಂಪ್ನಿ ಕೊಟ್ಟಿದೆ. ನೀವು ಕೂಡ ಬಿಸ್ನೆಸ್ ಓನರ್ ಆಗೋದಕ್ಕೆ ಅವಕಾಶ ಕೊಟ್ಟಿದೆ. ಸೊ ಇವಾಗ ನಿಮ್ಮ ಟೀಮ್ ಸಂಖ್ಯೆಯನ್ನ ನೀವು ಜಾಸ್ತಿ ಮಾಡ್ಕೊಂಡ ಹಾಗೆ ನೀವು ಕೂಡ ರತನ್ ಟಾಟಾ ಸರ್ ತರ ಆಗ್ಬೋದು, ಮುಖೇಶ್ ಅಂಬಾನಿ ಸರ್ ತರ ಆಗ್ಬೋದು, ನಾರಾಯಣ ಮೂರ್ತಿ ಸರ್ ತರ ಆಗ್ಬೋದು. ಆಗ್ಬೋದಾ ಇಲ್ವಾ? MV ಅಲ್ಲಿ ಅವಕಾಶ ಇದೆಯೋ ಇಲ್ವಾ? ಇದೆ ಅಂದ್ರೆ ಇದೆ ಅಂತ ಹೇಳಿ ಮೆಸೇಜ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಮೆಸೇಜ್ ಮಾಡಿ. ಇದೆಯಾ ಇಲ್ಲ? ಎಲ್ರಿಗೂ ಇದೆ, ಎಲ್ರಿಗೂ ಓಪನ್ ಪ್ಲಾಟ್ಫಾರ್ಮ್ ಇದೆ. ನಾಳೆ ನೀವು ಕೂಡ ನಿಮ್ಮ ಸಂಸ್ಥೆಯಲ್ಲಿ 1,00,000 ಟೀಮ್ ನ ಕಟ್ಟೋದಕ್ಕೆ ಅವಕಾಶ ಇದೆ. ನಾಳೆ ನೀವು ಮುಖೇಶ್ ಅಂಬಾನಿ ಸರ್ ತರ ಆಗ್ಬೋದು, ರತನ್ ಟಾಟಾ ಸರ್ ತರ ಆಗ್ಬೋದು. ಬಟ್ ಆ ವಿಷನ್ ನಿಮ್ಮಲ್ಲಿ ಇರಬೇಕು. ನಾನು ರತನ್ ಟಾಟಾ ಸರ್ ತರ MV ಅಲ್ಲಿ ಆಗ್ತೀನಿ, ನಾನು ಮುಖೇಶ್ ಅಂಬಾನಿ ಸರ್ ತರ MV ಅಲ್ಲಿ ಆಗ್ತೀನಿ, ನಾನು ನಾರಾಯಣ ಮೂರ್ತಿ ಸರ್ ತರ MV ಅಲ್ಲಿ ಆಗ್ತೀನಿ, ಲಕ್ಷಾಂತರ ಜನ ಟೀಮ್ ನಾನು ಕಟ್ತೀನಿ, ಪ್ಯಾನ್ ಇಂಡಿಯಾ ನಾನು ಹೋಗ್ತೀನಿ, ಭಾರತದ ಮೂಲೆ ಮೂಲೆಯಲ್ಲೂ ನಾನು MV ಸಂಸ್ಥೆಯ ಟೀಮ್ ಕಟ್ತೀನಿ, ಭಾರತದ ಮೂಲೆ ಮೂಲೆಯಲ್ಲೂ ನಾನು MV ಸಂಸ್ಥೆಯ ಫ್ರಾಂಚೈಸಿಯನ್ನ ಬಿಲ್ಡ್ ಮಾಡ್ತೀನಿ ಅನ್ನೋ ವಿಷನ್ ನಾವ್ ಇದ್ದಾಗ ಮಾತ್ರ, ಆತರ ಮುಖೇಶ್ ಅಂಬಾನಿ ಸರ್ ತರ, ರತನ್ ಟಾಟಾ ಸರ್ ತರ, ಅವ್ರಗಳ ತರ ಆಗ್ತೀನಿ ಅನ್ನೋ ಒಂದು ವಿಷನ್ ನಮ್ಮಲ್ಲಿ ಇದ್ದಾಗ ಮಾತ್ರ ಈ ಒಂದು ವ್ಯವಸ್ಥೆಯಲ್ಲಿ ನಾವ್ ಹಂಗ ಆಗೋದಕ್ಕೆ ಸಾಧ್ಯ, ತುಂಬಾ ಸುಲಭವಾಗಿ. ಎಸಾರ್ನು ನೋಡಿ, ಎಂತ ಒಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಇವತ್ತು ನಮ್ಗೆ ಸೈಯದ್ ಮುಜೀಬ್ ಸರ್ ನಮ್ ಕೈ ಕೊಟ್ಟಿದ್ದಾರೆ ಅಂತ ಹೇಳಿ. ಸಾಮಾನ್ಯದ ಸಬ್ಜೆಕ್ಟ್ ಅಲ್ಲ ಸ್ನೇಹಿತರೆ, ನಮ್ಮ ಹತ್ರ ಇರೋದು ಸಾಮಾನ್ಯದ ವಿಚಾರ ಅಲ್ಲ. ನಾನು ಯಾವಾಗ್ಲೂ ಕೂಡ ತುಂಬಾ ಹೆಮ್ಮೆಯಿಂದ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿರ್ತೀನಿ, ಯಾವಾಗ್ಲೂ ಹೆಮ್ಮೆಯಿಂದ ಈ ಇಂಡಸ್ಟ್ರಿನ ಪ್ರಮೋಟ್ ಮಾಡ್ತಿರ್ತೀನಿ. ಯಾಕೆ ಅಂದ್ರೆ ಇದು ನಮ್ ಜನಗಳಿಗೆ ಅರ್ಥ ಆಗ್ಬೇಕು, ಇದು ನಮ್ ಜನಗಳಿಗೆ ಕ್ಲಾರಿಟಿ ಸಿಗ್ಬೇಕು. ಬಂಡವಾಳವೇ ಇಲ್ಲದೆ ನಾವು ರತನ್ ಟಾಟಾ ಸರ್ ತರ ಆಗ್ಬೋದು, ಮುಖೇಶ್ ಅಂಬಾನಿ ಸರ್ ತರ ಆಗ್ಬೋದು, ನಾರಾಯಣ ಮೂರ್ತಿ ಸರ್ ತರ ಆಗ್ಬೋದು ಅಂದ್ರೆ ಯಾಕೆ ಆಗಬಾರ್ದು ಅಂತ ಹೇಳಿ, ಯಾಕೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬಾರ್ದು ಅಂತ ಹೇಳಿ, ಆ ಅರ್ಥ ಮಾಡಿಸುವಂತ ಪ್ರಯತ್ನ ನಾನು ಮಾಡ್ತಿರುವಂತದ್ದು. ಎಸಾರ್ನು ನಂಗೆ ತುಂಬಾ ಹೆಮ್ಮೆ ಆಗತ್ತೆ ಇನ್ನೊಂದು ವಿಚಾರ. ಈವನ್ ಒಂದು ರಾಜ್ಯದ CM ಕೈಲೂ, ಒಂದು ದೇಶದ PM ಕೈಲೂ ಆಗದಿರೋ ಒಂದು ವಿಚಾರ ನಮ್ಗಳ ಕೈಲಿ ಆಗುತ್ತೆ, MVಯ ಸದಸ್ಯರಿಂದ ಆಗತ್ತೆ. ಯಾವ್ದು ಅಂತ ಹೇಳ? ರೆಡಿ ಇದೀರಾ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ? ಯಾರು ರೆಡಿ? ಯಾರು ರೆಡಿ? ಇವತ್ತು ಒಂದು ರಾಜ್ಯದ CM ಕೈಲೂ ಆಗಲ್ಲ, ಒಂದು ರಾಷ್ಟ್ರದ PM ಕೈಲೂ ಆಗಲ್ಲ, ಅದು MV ಕೈಲಾಗತ್ತೆ, ನಿಮ್ಗಳ ಕಡೆಯಿಂದ ಆಗತ್ತೆ. ಅಂತ ಒಂದು ಅವಕಾಶ ನಿಮ್ ಕೈಯಲ್ಲಿದೆ. ಅದೇನು ಅಂತ ಅಂದ್ರೆ, ಇವತ್ತು ರಾಜ್ಯದ CM ಯಾರಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಸರ್ ಹತ್ರ ಹೋಗ್ಬಿಟ್ಟು, ನಮ್ಮ ರಾಜ್ಯದಲ್ಲಿ, ಕರ್ನಾಟಕದ ರಾಜ್ಯದಲ್ಲಿ ಎಲ್ಲಾ ನಿರುದ್ಯೋಗಿಗಳು ಯಾರೆಲ್ಲ ಇವತ್ತು ಕೆಲಸ ಇಲ್ಲ ಅಂತ ಹೇಳಿ ಮನೇಲಿ ಖಾಲಿ ಕೂತಿದಾರೆ, ಅವರೆಲ್ಲರೂ ಹೋಗಿ ಸರ್ ನಮ್ಗೊಂದ್ ಕೆಲಸ ಕೊಡ್ಸಿ, ನಮ್ಗೊಂದೆಲ್ಲ ಕೆಲಸ ಕೊಡ್ಸಿ ಅಂತ ಹೇಳಿದ್ರೆ, ಇವನ್ ಒಂದು ರಾಜ್ಯದ CM ಸಿದ್ದರಾಮಯ್ಯ ಅವರು ಕೂಡ ಕೆಲಸ ಕೊಡ್ಸಕ್ ಆಗಲ್ಲ ಇವತ್ತು ನಮ್ಮ ರಾಜ್ಯದ ಎಲ್ಲಾ ನಿರುದ್ಯೋಗಿಗಳಿಗೆ. SR ನಾವು ಕೊಡ್ಸಕ್ ಆಗತ್ತಾ? ಕೊಡ್ಸೋದಾಗಿದ್ರೆ ಇವತ್ತು ಎಲ್ರು ಕೂಡ ಕೆಲಸ ಮಾಡ್ಕೊಂಡು ಉದ್ಯೋಗಿಗಳಾಗಿರ್ತಿದ್ರು, ನಿರುದ್ಯೋಗ ಸಂಖ್ಯೆ ಜಾಸ್ತಿನೇ ಆಗ್ತಿರ್ಲಿಲ್ಲ. ಹೌದಾ? ಹಂಗೆ ಇವತ್ತು ಭಾರತಾದ್ಯಂತ ಎಷ್ಟೋ ಕೋಟಿಗಟ್ಟಲೆ ನಿರುದ್ಯೋಗಿಗಳಿದ್ದಾರೆ. ಅವರೆಲ್ಲರೂ ಕೂಡ ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರುವಂತ ನರೇಂದ್ರ ಮೋದಿ ಸರ್ ಹತ್ರ ಹೋಗಿ ನಮ್ಗೆ ಕೆಲಸ ಕೊಡಿ ಅಂದ್ರೆ ಅವ್ರಿಗೆ ಕೊಡ್ಸಕ್ ಆಗ್ತಾ ಇದೆಯಾ? ಆಗತ್ತಾ? ಇವತ್ತೊಂದು ರಾಜ್ಯದ CM ಕೈಲಿ ಆಗದೆ ಇರೋದು, ಒಂದು ದೇಶದ PM ಕೈಲಿ ಆಗದೆ ಇರುವಂತದ್ದು ನಮ್ ಕೈಲಾಗತ್ತೆ ಹೆಂಗೆ? ಇವತ್ತು ಎಲ್ಲಾ ನಿರುದ್ಯೋಗಿಗಳು ನಮ್ಗೆ MVಯಲ್ಲಿ ಒಂದು ಅವಕಾಶ ಕೊಡಿ ಕೆಲಸ ಮಾಡೋದಕ್ಕೆ ಅಂತ ಬಂದ್ರೆ, MVಲ್ ಆಗಲ್ವಾ ನಿಮ್ಗೆ ಅವಕಾಶ ಕೊಡಕ್ಕೆ? ಎಲ್ಲಾ ನಿರುದ್ಯೋಗಿಗಳಿಗೂ ಕೂಡ ರಾತ್ರೋರಾತ್ರಿ ಕೆಲಸ ಕೊಡುವಂತಹ ಒಂದು ವೇದಿಕೆ ಯಾವ್ದಾದ್ರು ಇದೆ ಅಂತಂದ್ರೆ ಅದು MVಯಲ್ಲಿ ಸಾಧ್ಯತೆ ಇದೆ, ಅದು ನಿಮ್ಗಳಿಂದ ಸಾಧ್ಯತೆ ಇದೆ. ಒಂದು CM ಕೈಲಿ PM ಕೈಲಿ ಆಗದಿರುವಂತ ಕೆಲಸ ನಿಮ್ ಕೈಲಿ ಆಗತ್ತೆ ಸ್ನೇಹಿತರೆ. ದಟ್ ಇಸ್ ದ ಪವರ್ ಆಫ್ MV. ದಟ್ ಇಸ್ ದ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ದಟ್ ಇಸ್ ದ ಫ್ಯೂಚರ್ ಆಫ್ MV. ದಟ್ ಇಸ್ ದ ಫ್ಯೂಚರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇದೊಂದು ಪಾಯಿಂಟ್ ಅರ್ಥ ಆಗ್ಬಿಟ್ರೆ ಐ ಥಿಂಕ್ ಇವತ್ತಿನ ಮೀಟಿಂಗ್ ಒಂದು ಗ್ರ್ಯಾಂಡ್ ಸಕ್ಸಸ್ ಆದಾಗೆ. ಇನ್ನು ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಇವತ್ತು ಮುಖೇಶ್ ಅಂಬಾನಿ ಅವರು ಆಗಿರೋದಕ್ಕೆ, ರತನ್ ಟಾಟಾ ಅವರು ಆಗಿರೋದಕ್ಕೆ ಅವ್ರ ಹತ್ರ ಇರುವಂತ ಟೀಮ್, ಅವ್ರ ಹತ್ರ ಇರುವಂತ ಟೀಮ್ ಸೈಜ್, ಆ ಟೀಮ್ ಸಂಖ್ಯೆ ಅತಿ ಹೆಚ್ಚು ಇರೋದಕ್ಕೆ ಅವರತ್ತು ಅಷ್ಟೊಂದು ದುಡ್ಡು ಮಾಡ್ತಿರೋದು, ಅಷ್ಟೊಂದು ಫ್ಯೂಚರ್ ನ ಕಟ್ತಿರುವಂತದ್ದು. ಹಂಗೆ ಇವತ್ತು ನಾವು ಕೂಡ MVಯಲ್ಲಿ ಅವ್ರಗಳ ತರ ಆಗ್ಬೇಕು ಅಂತಂದ್ರೆ ಇರೋದು ಒಂದೇ ಒಂದು ದಾರಿ, ನಾವು ಟೀಮ್ ಕಟ್ಟಬೇಕು. ಟೀಮ್ ಕಟ್ಟಬೇಕು. ಸೊ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ.
MV ಸಂಸ್ಥೆಯಲ್ಲಿ ದುಡ್ಡು ಮಾಡಬೇಕೆಂದರೆ ಟೀಮ್ ಕಟ್ಟಬೇಕು. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಮೆನ್ಷನ್ ಮಾಡಿದ್ದೀನಿ. ನೀವು ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಗದಲ್ಲಿ MVL ಅಂತ ಬರ್ಕೊಳ್ಳಿ ನಿಮ್ ಡೈರಿಯಲ್ಲಿ. MVಯಲ್ಲಿ ದುಡ್ಡು ಮಾಡಬೇಕಂದ್ರೆ ಟೀಮ್ ಕಟ್ಟಬೇಕು. ಚಿಕ್ಕ ಟೀಮ್ ಇದ್ದಲ್ಲಿ ಚಿಕ್ಕ ಆದಾಯ, ದೊಡ್ಡ ಟೀಮ್ ಇದ್ದಲ್ಲಿ ದೊಡ್ಡ ಆದಾಯ. MVಯಲ್ಲಿ ದುಡ್ಡು ಮಾಡಬೇಕಂದ್ರೆ ಟೀಮ್ ಕಟ್ಟಬೇಕು. ಚಿಕ್ಕ ಟೀಮ್ ಇದ್ದಲ್ಲಿ ಚಿಕ್ಕ ಆದಾಯ, ದೊಡ್ಡ ಟೀಮ್ ಇದ್ದಲ್ಲಿ ದೊಡ್ಡ ಆದಾಯ. ಯಾರೆಲ್ಲ ಇವತ್ತು ಸಣ್ಣ ಅಮೌಂಟ್ ನ ಆದಾಯ ಗಳಿಸ್ತಾ ಇದ್ದೀರಾ, ನಿಮ್ಮ ಟೀಮ್ ಚಿಕ್ತಿದೆ, ಅದಕ್ಕೆ ನಿಮ್ಮ ಆದಾಯ ಚಿಕ್ತಿದೆ ಅಂತ ಹೇಳಿ. ಯಾರಿಗೆಲ್ಲ ದೊಡ್ಡ ದೊಡ್ಡ ಇನ್ಕಮ್ ಬರ್ತಿದೆ 50,000 1 ಲಕ್ಷ, ಅವ್ರದೆಲ್ಲ ದೊಡ್ಡ ಟೀಮ್ ಇದೆ ಅಂತ ಹೇಳಿ. ಕ್ಲಿಯರ್? ಇವತ್ತು ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ದುಡ್ಡು ಮಾಡ್ತಿರೋದೇ ಟೀಮ್ ಮುಖಾಂತರ, ಟೀಮ್ ಇರೋದ್ರಿಂದ. ಕ್ಲಿಯರ್? ಚಿಕ್ಕ ಟೀಮದಲ್ಲಿ ಚಿಕ್ಕ ಆದಾಯ, ದೊಡ್ಡ ಟೀಮದಲ್ಲಿ ದೊಡ್ಡ ಆದಾಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಎಲ್ರು ಕೂಡ ದೊಡ್ಡ ದೊಡ್ಡ ಟೀಮ್ ನ ಕಟ್ಟೋ ತರ ನೀವು MVಯಲ್ಲಿ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು 5 ನಿಮಿಷ ನಮ್ಮ ಸಂಸ್ಥೆಯ ಹಾನರಬಲ್ ಡೈರೆಕ್ಟರ್ ಆಗಿರುವಂತಹ ಭಾಷಾ ಸರ್ ನಮ್ಮ ಜೊತೆಲಿದ್ದಾರೆ. ಈಸ್ ದ ಫಸ್ಟ್ ಹಾನರಬಲ್ ಡೈರೆಕ್ಟರ್ ಇನ್ MV. ಸಂಸ್ಥೆಯ ಟಾಪ್ ಮೋಸ್ಟ್ ಪೊಸಿಷನ್. ಆ ಪೊಸಿಷನ್ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಪೊಸಿಷನ್ ಇಲ್ವೇ ಇಲ್ಲ ಕಂಪನಿಯಲ್ಲಿ. PD ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್ RD, ಥರ್ಡ್ ಪೊಸಿಷನ್ CD, ಫೋರ್ತ್ ಪೊಸಿಷನ್ HD ಅಂತ ಒಂದು ಪೊಸಿಷನ್ ಫಸ್ಟ್ ಟೈಮ್ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಬಹುದು, ಆನರಬಲ್ ಡೈರೆಕ್ಟರ್ ಆಗಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿರುವಂತ ಭಾಷಾ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 5 ನಿಮಿಷ ಅವ್ರು ಶೇರಿಂಗ್ ಮಾಡಿ ಇವತ್ತಿನ ಕಾರ್ಯಕ್ರಮ ವೈಂಡ್ ಅಪ್ ಮಾಡಬೇಕು, ಕಾರ್ಯಕ್ರಮ ನಿಲ್ಲಿಸಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ರಿಕ್ವೆಸ್ಟ್ ಭಾಷಾ ಸರ್, ನಿಮ್ಮೆಲ್ಲರ ಜೋರ ಚಪ್ಪಾಳೆ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ಸೊ ಲೆಟ್ಸ್ ವೆಲ್ಕಮ್ ನವೀದ್ ಬಾಯ್ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಆಲ್ ಲೀಡರ್ಸ್. ಜೂಮ್ ಮೀಟಿಂಗ್ ತುಂಬಾ ಯಶಸ್ವಿಯಾಗಿ ನಡೀತು. ವೆರಿ ಗುಡ್ ನೋಡ್ತಾ ಇದ್ದೆ ನಾನು ಕೂಡ. ಗುಡ್ ಈವ್ನಿಂಗ್ ಸರ್. ತುಂಬಾ ಚೆನ್ನಾಗಿ ನಡೆಸಿಕೊಟ್ಟು ಸರ್. ಕಾನ್ಸೆಪ್ಟ್ ಅನ್ನು ನನಗೂ ಕೂಡ ತುಂಬಾ ಇಷ್ಟ ಆಯ್ತು. ನಾನು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕೂಡ ಕೇಳ್ಕೊಂಡೆ. ಸೊ ಈ ತರ ನೀವು ಏನ್ ಹೇಳಿದಿರ, ಇದನ್ನ ನಮ್ಮ ಪ್ರತಿಯೊಬ್ಬ ಲೀಡರ್ ಕೂಡ ತಾವು ಡೈರೆಕ್ಟ್ ಬಿಸ್ನೆಸ್ ಗೆ ಬಂದಿರತಕ್ಕಂತ ವ್ಯಕ್ತಿಗಳಿಗೆ ಇನ್ವಿಟೇಷನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ತರ ಎಕ್ಸ್ಪ್ಲೇನ್ ಮಾಡೋದನ್ನ ಕಲ್ತ್ ಬಿಟ್ರೆ ಯಾವುದೇ ಇನ್ವಿಟೇಷನ್ ಕೂಡ ರಿಜೆಕ್ಷನ್ ಆಗ್ತದಂತ ನಮ್ ತುಂಬಾ ಜನ ಲೀಡರ್ಸ್ ಗಳು ಹೇಳ್ತಾ ಇರ್ತಾರೆ. ರಿಜೆಕ್ಷನ್ ತುಂಬಾ 0 ಲೆವೆಲ್ಗೂ ಕೂಡ ಬರ್ತದಂದ್ರೂ ಕೂಡ ಅತಿಶಯೋಕ್ತಿ ಆಗಂಗಿಲ್ಲ. ಸೊ ಪ್ರತಿಯೊಬ್ಬ ಲೀಡರ್ ಗಳು ಏನ್ ಸಂಜಯ್ ಸರ್ ಇವತ್ತು ತಿಳಿಸ್ಕೊಟ್ಟಿದ್ದಾರೆ, ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಪ್ರತಿಯೊಬ್ರು ಕೂಡ ಮತ್ತೆ ಮತ್ತೆ ರಿಕಾಲ್ ಮಾಡಿ, ಸೊ ಇದನ್ನ ನಾವು ಬಂದಿರ್ತಕ್ಕಂತ ಯಾರು ಬರ್ತಾರೆ, ನಮಗೆ ಯಾರಿಗೆ ನಾವು ಪ್ರಾಸ್ಪೆಕ್ಟರ್ ಅಂತ ಅನ್ಕೊಂತೀವಿ, ಅವ್ರಿಗೆ ಕರೆಕ್ಟ್ ನಾವು ಇದರ ಬಗ್ಗೆ ಮಾಹಿತಿ ಕೊಟ್ರೆ, ಸೊ ಡೈರೆಕ್ಟ್ ಸೇಲ್ ಬಿಸ್ನೆಸ್ ಅಲ್ಲಿ ಸೊ ನಮ್ಮ ME ಕಂಪನಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಕ್ರಾಂತಿ ಆಗೇ ಆಗ್ತದ. ಎಲ್ಲರೂ ಕೂಡ ಏನ್ ನಿಮ್ಮ ಡ್ರೀಮ್ ಇಟ್ಕೊಂಡ್ ಬಂದಿದಾರ, ಏನ್ ನಿಮ್ಮ ರೀಸನ್ ಇದೆ, ಆ ರೀಸನ್ ಆ ಡ್ರೀಮ್ 100% ಫುಲ್ಫಿಲ್ ಆಗ್ತದ. ಬರೋ ದಿನಗಳಲ್ಲಿ ಇನ್ನ ಒಳ್ಳೆ ಒಳ್ಳೆ ಟಾಪಿಕ್ ಗಳನ್ನ ಸಂಜಯ್ ಸರ್ ನಿಮ್ಗೆಲ್ಲರಿಗೂ ಕೂಡ ಸೊ ಮೀಟಿಂಗ್ ಮುಖಾಂತರ ಅವರೆಲ್ಲ ಕೂಡ ಮಾಹಿತಿ ಕೊಡ್ತಾ ಇರ್ತಾರೆ. ಬಟ್ ಅದು ಯಾವಾಗ ಸಕ್ಸಸ್ ಆಗ್ತದಪ್ಪ ಅಂತಂದ್ರೆ, ಸರ್ ಹೇಳಿರ್ತಕ್ಕಂಥ ಅಂಶಗಳನ್ನ ನಾವು ನಮ್ಮ ಇನ್ವಿಟೇಷನ್ ಅಲ್ಲಿ, ನಮ್ಮ ಬಿಸಿನೆಸ್ ಪ್ಲಾನ್ ಅಲ್ಲಿ ಪ್ರತಿಯೊಬ್ರು ಕೂಡ ಅಳವಡಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಈ ತರ ಈಗ ಎಕ್ಸ್ಪ್ಲೇನ್ ಮಾಡುವಂತ ಒಂದು ವ್ಯಕ್ತಿಗಳಾದ್ರೆ 100% ನಾವೆಲ್ಲರೂ ಕೂಡ ಸಕ್ಸಸ್ ಆಗ್ತೀವಿ. ಸೊ ಇವತ್ತಿನ ದಿನ ನಾನ್ ನೋಡಿದಾಗ 330 ಅದಕ್ಕಿಂತ ಹೆಚ್ಚು ಜನನು ಕೂಡ ಬಂದಿದ್ದಾರೆ. ನನಗೆ ಬಂದಿರತಕ್ಕಂತ ಅಪ್ಡೇಟ್ ಪ್ರಕಾರ ಒಂದೇ ಕಡೆ 10 ಜನ, 5 ಜನ, 15 ಜನ ಕೂಡ ಜೂಮ್ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಾ ಇದಾರೆ ಅಂತ ಫೋಟೋನು ಕೂಡ ಕಳಿಸಿಕೊಟ್ಟಿದಾರ. ಇದನ್ನ ಮುಂದಿನ ದಿನಗಳಲ್ಲಿ ಕೂಡ ಕಂಟಿನ್ಯೂ ಮಾಡ್ತಾವ್ರಿ. ಎಲ್ಲಿ ನಾವು ಲರ್ನಿಂಗ್ ಮಾಡ್ತೀವಿ ಅಲ್ಲಿ ಅರ್ನಿಂಗ್ ಆಗೇ ಆಗ್ತದ. ನಮ್ಮ ಗುರುಗಳು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ಆ ಮಾತನ್ನ ನಾವು ಫಾಲೋ ಮಾಡೋಣ. ಮೊದ್ಲು ನಾವೆಲ್ಲರೂ ಕೂಡ ಕಲಿಯೋಣ. ಕಲಿತ ತಕ್ಷಣ ಆಟೋಮೆಟಿಕ್ ನಾವು ಬೆಳಿತೀವಿ, ದುಡ್ಡು ಮಾಡ್ತೀವಿ, ನಮ್ಮ ತಂದೆ ತಾಯಿನ ಆದಷ್ಟು ಬೇಗನೆ ಸ್ಟೇಜ್ ಮೇಲೆ ಕರ್ಕೊಂಡ್ ನಿಲ್ತೀವಿ. ಸೊ ಏನ್ ಸರ್ ಪಾಯಿಂಟ್ ಅನ್ನು ಬರ್ಸಿರ್ತಾರೆ, ಏನ್ ಹೇಳಿರ್ತಾರೆ, ಅದನ್ನೆಲ್ಲರೂ ಕೂಡ ತಪ್ಪದೆ ನಾವು ಪಾಲನೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದ್ರು, ಚಿಕ್ಕ ಟೀಮಿಗೆ ಚಿಕ್ಕ ಇನ್ಕಮ್, ದೊಡ್ಡ ಟೀಮಿಗೆ ದೊಡ್ಡ ಇನ್ಕಮ್ ಅಂತ 100% ನಾವೆಲ್ಲರೂ ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯನ ಕಟ್ಟೋಣ. ಆದಷ್ಟು ಬೇಗನೆ ಸಂಜಯ್ ಸರ್ದು ನಮ್ಮೆಲ್ಲರದು ಕೂಡ ಒಂದು ಡ್ರೀಮ್ ಇದೆ, ಫ್ಯಾನ್ ಇಂಡಿಯಾ ಲೆವೆಲ್ಗೆ ನಾವು ME ಕಂಪ್ನಿನ ಒಯ್ಬೇಕಂತ ಪ್ರತಿಯೊಬ್ರು ಕೂಡ ನಿಂತಿದೀವಿ. ಸೊ ನೀವು ಕೂಡ ಸಪೋರ್ಟ್ ಮಾಡಿ 100% ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ತಾ, ಸೊ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಜಯ್ ಸರ್ಗೂ ಹಾಗೂ ಈ ಒಂದು ಜೂಮ್ ಮೀಟಿಂಗ್ ಅನ್ನು ಅಟೆಂಡ್ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಗಳಿಗೂ ಕೂಡ, ಹಾಗೂ ನಮ್ಮ ಒಂದು ಕಂಪನಿಯ ಒಂದು ಓನರ್ ಆಗಿರ್ತಕ್ಕಂಥ ಸೈಯದ್ ಮುಜೀಬ್ ಸರ್ಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಭಾಷಾ ಸರ್. ತುಂಬಾ ಅದ್ಭುತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಶೇರಿಂಗ್ ನ ನಾವು ಮಾಡ್ಕೊಂಡ್ರಿ. ನಿಮ್ಮೆಲ್ಲರ ಸಾಥ್ ನಮ್ಮ ಭಾಷಾ ಸರಿಗೆ, ರಾಕೇಶ್ ಸರಿಗೆ, CD ಲೀಡರ್ಸ್ ಗೆ, ಇನ್ಚಾರ್ಜ್ ಗೆ ಸಿಕ್ಕಿದ್ದಾಯ್ತು ಅಂತಂದ್ರೆ 100% MV ಪ್ಯಾನ್ ಇಂಡಿಯಾದಲ್ಲಿ ಹೋಗೋದ್ ಗ್ಯಾರಂಟಿ. ನೀವ್ ಯಾವುದೇ ರಾಜ್ಯ ತೋರಿಸಿದ್ರೆ ಆ ರಾಜ್ಯದಲ್ಲಿ MV ಇರುತ್ತೆ. ಆ ತರ ಗ್ರೋ ಆಗುತ್ತೆ. ನೀವೆಲ್ಲರೂ ಜೊತೆ ನಿಲ್ಲಿ. ಇದೇ ತರ ದೊಡ್ಡ ಪ್ರಮಾಣದಲ್ಲಿ ಒಂದು ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ನೀವು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ವುಮೆನ್ ಆಗುವಂತ ಒಂದು ಕನಸನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.